ಇದು ನೋಡಿ ಸರ್, ಇದು ಫೋಲ್ಡಿಂಗ್ ಚೇರು, ಕಾರಲ್ಲಿ ಇಟ್ಕೊಂಡು ಹೋಗ್ಬೋದು, ಸೂಟ್ ಕೇಸ್ ಇಟ್ಕೊಂಡು ಹೋಗ್ಬೋದು. ಸಕ್ಕತ್ತಲ್ಲ ಸರ್ ಇದು. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 6200 ರೂಪಾಯಿ ಕೊಡ್ತೀನಿ ಸರ್. ಯಡೂರು, ದೀಪಕು, ಹುಣಸೆಮರ, ಸಾರಕ್ಕಿ, ಜರ್ನಹಳ್ಳಿ, ಎಲ್ಚನಹಳ್ಳಿ ಕ್ರಾಸು, ಕೊಣಗುಂಟೆ, ಬ್ಯಾಂಕೋಲ್ನಿ, ಅವಳಹಳ್ಳಿ, ಸೋಮನಹಳ್ಳಿ, ಹಾರೋಹಳ್ಳಿ, ಕನಕಪುರ, ಸಾತ್ನೂರು, ಅಲ್ಗೂರು, ನಿಟ್ಟೂರು, ಕೊಳ್ಳೆಗಳ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಕೋಲಾರ, ನಿಮ್ ಕೃಷ್ಣಗಿರಿ, ತಮಿಳುನಾಡು, ಆಂಧ್ರ, ಎಲ್ಲಾದ್ರೂ ಪಲಂನವ್ರು ಎಲ್ಲಿಂದಾದ್ರೂ ಬರಲಿ ಮೆಟೀರಿಯಲ್ ಕೊಡ್ತೀವಿ ನಾವು. 13000 ರೂಪಾಯಿ ಕೊಡ್ತೀನಿ ಸರ್. ಸೊ ನಿಮ್ಗೆ ಇದು ಇವಾಗ 3+2 ಮಾಡಿದ್ದೀರಾ? ಹೌದು ಸರ್. ಒಂದ್ ಬೇಕಂದ್ರೂ ಅದೇ ಪ್ರೈಸ್ ಕೊಡ್ತೀವಿ, ಅದೇ ಪ್ರೈಸ್ ಆಗುತ್ತೆ. ಹೌದು ಸರ್. ಕಸ್ಟಮರ್ಗಳಿಗೆ ಆಫರ್ ಏನಿದೆ ಅಂದ್ರೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಣ್ಣ ತಮ್ಮದಿಯರಿಗೆ ಸರಿ ಹೊಸ ಅಂಗಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆಫರ್ ಕೊಡ್ತಾ ಇದೀವಿ. ಪಕ್ಕ ಟೀ ಗುಡ್ ಚೆಕ್ ಮಾಡಿಸ್ಕೊಳ್ಳಿ. ಇದೇನಿದು ಸರ್? ಇದು ನೋಡ್ತಾ ಇದ್ದೀನಿ ಡಿಸೈನ್ಸ್ ಎಲ್ಲ ಸರ್. ಇದು ಚಮ್ಕಿ ಅಂತ ಹೇಳ್ತಾರೆ ಸರ್. ಇದು 2 ಆಪ್ಷನ್ ಇದೆ ಸರ್. ಒಂದು ಆಪ್ಷನ್ ಇದು ಇದೊಂದು ಆಪ್ಷನ್. ಇದು ವಯಸ್ಸಾದವ್ರಿಗೆ. ಬಟ್ ಇದು ಹಿಂಗ್ ನೋಡೋದಕ್ಕಿಂತ ಇದು ರೆಡಿ ಆಗಿ ಪಾಲಿಶ್ ಆಗಿ ನೋಡಿದ್ರೆ ಮಜಾ ಬೇರೆ ಇರ್ತದೆ. ಇದ್ರ ಮೇಲೆ ಗ್ಲಾಸು ಬರುತ್ತೆ. ಚೆನ್ನಾಗಿದೆ ಸರ್, ಡಿಫರೆಂಟ್ ಆಗಿ. ಇದು ನೋಡಿ, ಇದು ಒಂಥರ ಡಿಫರೆಂಟ್, ಅದು ಒಂಥರ ಡಿಫರೆಂಟ್ ಸರ್. ಇದು ಬಾಕ್ಸ್ ತರ ಇದೆ, ಕುತ್ಕೊಳ್ಳೋ ಕಂಫರ್ಟಬಲ್ ಇದೆ, ಬಟ್ ಚೆನ್ನಾಗಿದೆ. ಎಲ್ಲ ವುಡ್ ಅಲ್ಲಿ ಆಗಿರೋದು. ಇದು ಗ್ಲಾಸ್ ಬರುತ್ತಲ್ಲ, ಇದ್ರ ಮೇಲೆ ಗ್ಲಾಸು ಬರುತ್ತೆ ಸರ್. ಎಷ್ಟಾಗುತ್ತೆ ಇದು? ಕುತ್ಕೊಳ್ಳೋಕು ಒಂದು ಕಂಡೀಷನ್ ತರ ಇರ್ತದೆ. ಶೇಪ್ ಒಂಥರ ಡಿಫರೆಂಟ್ ಆಗಿದೆ. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 19000 ರೂಪಾಯಿ ಕೊಡ್ತೀನಿ ಸರ್. 19000 ರೂಪಾಯಿಗೆ ಉಳಿಯಲ್ಲೇ ಕೊಡ್ತಾ ಇದ್ದಾರೆ. 2 ಸೀಟರ್. ನೀವೆಲ್ಲೂ ನೋಡಿರಲ್ಲ ಸರ್ ಅಷ್ಟೊಂದು ಭಾರ. ಇಲ್ಲ ಅಂದ್ರೂ 700-800 kg ಮೇಲೆ ಇದೆ ಸರ್. ಇದು ನೋಡಿರಲ್ಲ ಸರ್, ಪಾಲಿಶ್ ಮಾಡಿ ಇಟ್ಬಿಡ್ತಾರೆ. ನಾವು ಮಾಡಿ ಇಡೋದಿಲ್ಲ. ಯಾಕಂದ್ರೆ ಕಣ್ಣಾರೆ ಕಸ್ಟಮರ್ ನೋಡ್ಬೇಕು, ಕಾರ್ಪೆಂಟರ್ ನೋಡ್ಬೇಕು. ಇದು ಟೀ ಗುಟ್ ಅಂತ ಒಂದ್ಸಲಿ ಕಣ್ಣಾರೆ ನೋಡ್ಲಿ, ಪಾಲಿಶ್ ಮಾಡ್ಕೊಡ್ತೀನಿ ನೋಡಿ. ಇದು ವಿತೌಟ್ ಪಾಲಿಶ್ ನೋಡ್ತಾ ಇರುವಂತದ್ದು, ಫುಲ್ ಕಾರ್ವಿಂಗ್ ಉಯ್ಯಾಲೆ. ಟೀಕ್ ಇಲ್ಲ ಅಂದ್ರೆ ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಕಾರ್ಪೆಂಟರ್ ಇದಾರೆ ಅವ್ರು ಕರ್ಕೊಂಡ್ ಬಂದ್ಬಿಡ್ಲಿ. ಸರಿ. ಟೀಕ್ ಇಲ್ಲ ಅಂದ್ರೆ ₹1 ಬೇಡ, ಫ್ರೀ ಕೊಡ್ತೀನಿ. ಕಾರ್ಪೆಂಟರ್ ಸುಳ್ಳು ಹೇಳಿದ್ರೆ ಡಬಲ್ ಕೊಡ್ಬೇಕು ಕಾರ್ಪೆಂಟರ್. ಹಾಯ್, ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಬಂದಿರೋದು ಕಂಪ್ಲೀಟು ನಿಮಗೆ ತೋರಿಸುವಂಥದ್ದು ಟೀಕ್ವುಡ್ ಫರ್ನಿಚರ್ಗಳು. ಸಾಕಷ್ಟು ಟೀಕ್ವುಡ್ ಸೋಫಾಗಳು ನೋಡ್ತಿರ್ಬೋದು, ಡೈನಿಂಗ್ ಟೇಬಲ್ ನೋಡ್ತಿರ್ಬೋದು. ಟೀಕ್ವುಡ್ ಏನೋ ಸೋಫಾ ಬೇಡಪ್ಪ ಅಂತ ಹೇಳಿದ್ರೆ ಕುಷನ್ ಸೋಫಾಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಕುಷನ್ ಸೋಫಾ ಕೂಡ ಅವೈಲೇಬಲ್ ಇದೆ. ಅದು ಬೆಸ್ಟ್ ಪ್ರೈಸ್ ಆಗಿರುತ್ತೆ. ಮಹಾರಾಜ ಸೋಫಾ ನೋಡ್ತಿರ್ಬೋದು, ಕಂಪ್ಲೀಟ್ ಟೀಕ್ವುಡ್ ಇಲ್ವಾ, ನಿಮ್ ದುಡ್ಡು ನಿಮ್ಗೆ ವಾಪಸ್ ಅಂತ ಹೇಳ್ಬೋದು. ಈ ತರ ಒಂದು ಚಾಲೆಂಜ್ ಅಲ್ಲಿ ನಿಮ್ಗೆ ಆಫರ್ಗಳು ಸಿಗ್ತಾ ಇದೆ. ಸೊ ಟೀಕ್ವುಡ್ ಅಂತ ಬಂದಾಗ ಪ್ರೈಸಸ್ ಅನ್ಕೋಬಹುದು ನೀವು ಜಾಸ್ತಿ ಇದೆ ಅಂತ. ಸೊ ಹೊರಗಡೆ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಟೀಕ್ವುಡ್ ಸೋಫಾಗಳು ಅಥವಾ ಡೈನಿಂಗ್ ಟೇಬಲ್ ಅಥವಾ ಕಾಟ್ ಆಪ್ಷನ್ ಅಂತ ಬಂದಾಗ ರೀಸನಬಲ್ ಪ್ರೈಸ್ ಅಂತ ಹೇಳ್ಬೋದು. ಕಂಪ್ಲೀಟ್ ಟೀಕ್ವುಡ್ ಆಗಿರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ. ನಮ್ದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಚಾನೆಲ್ ನ ಹೊಸಬ್ರು ಏನು ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಳ್ಳೊಳ್ಳೆ ವಿಡಿಯೋನ, ಒಳ್ಳೊಳ್ಳೆ ಕಂಟೆಂಟ್ ನ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ಅಲ್ಲಿ ಕಂಪ್ಲೀಟ್ ಟೀಕ್ವುಡ್ ಸೆಕ್ಷನ್ ನ ಮಾಡ್ತಿರುವಂತದ್ದು. ಸೊ ವಿಡಿಯೋ ಆಗಿರುತ್ತೆ. ಶಯದ್ ಅವರು ಇದ್ದಾರೆ, ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ ಸರ್? ಹಾಂ ಸರ್, ಆರಾಮಿದ್ದೀನಿ ಸರ್. ಇವತ್ತು ನಾವು ತೋರಿಸ್ತಾ ಇರುವಂಥದ್ದು ಕಂಪ್ಲೀಟ್ ವುಡನ್ ಸೆಕ್ಷನ್, ಟೀಕ್ವುಡ್. ಪ್ಯೂರ್ ಟೀಕು. ಇದು ಟೀಕ್ವುಡ್ ಇಲ್ಲ ಅಂದ್ರೆ ಟೀಕ್ವುಡ್ ಇಲ್ಲ ಅಂದ್ರೆ ₹1 ನಮ್ಗೆ ದುಡ್ಡು ಬೇಡ. 100 ಕಾರ್ಪೆಂಟರ್ಗಳು ತೋರಿಸ್ಕೊಳ್ಳಿ ಸರ್. ಹೌದಾ? ಟೀಕ್ವುಡ್ ಇಲ್ಲ ಅಂದ್ರೆ ಫ್ರೀ ಕೊಡ್ತೀನಿ. ಕಾರ್ಪೆಂಟರ್ ಏನಾದ್ರು ಸುಳ್ಳು ಹೇಳಿದ್ರೆ ಡಬಲ್ ಕೊಡ್ಬೇಕು ಕಾರ್ಪೆಂಟರ್. ಇಡೀ ಬೆಂಗಳೂರಲ್ಲಿ ಎಂತ ದೊಡ್ಡ ಶೋರೂಮ್ಗಳು ನೋಡಿದೀರಾ, ಲೈಟ್ ಬೆಳಕ್ ನೋಡಿದೀರಾ, AC ನಲ್ಲಿ ಕರ್ಕೊಂಡು ಶೋ ಮಾಡೋದು ಅದೆಲ್ಲ ಇಲ್ಲ. ನಮ್ ಗೋಡನ್ ಒಂದ್ಸಲಿ ವಿಸಿಟ್ ಮಾಡಿ, ಆಮೇಲೆ ನೋಡಿ ದೊಡ್ಡ ಶೋರೂಮ್ ಹೆಂಗಿದೆ ಅಂತ, ನಮ್ ಸಣ್ಣ ಶೋರೂಮ್ ಹೆಂಗಿದೆ ಅಂತ ಟೀಕ್ವುಡ್ ಅಲ್ಲಿ ನೋಡ್ಕೊಳ್ಳಿ. ದೊಡ್ಡದಾಗಿದೆ ಸರ್, 7000 ಸ್ಕ್ವೇರ್ ಫೀಟ್ ಇದೆ ಸರ್. ನಮ್ದು ಡೈರೆಕ್ಟ್ ಓಪನ್ ಆಗಿ ಬಂದ್ ನೋಡ್ಕೊಳ್ಳಿ. ಟೀಕ್ವುಡ್ ಟೀಕ್ ಇಲ್ಲ, ಪ್ಯೂರ್ ಟೀಕ್ ಇಲ್ಲ. ಆಸಾಮ್ ಟೀಕು, ಅಕೇಶಿಯಾ ಟೀಕು ಸುಳ್ಳು ಹೇಳ್ಬಿಟ್ಟು ನಾವು ಕೊಡಲ್ಲ. ಚೆಕ್ ಮಾಡ್ಕೊಳ್ಳಿ. 100 ಕಾರ್ಪೆಂಟರ್ಗಳು ತೋರಿಸ್ಕೊಳ್ಳಿ. ಇದು ಟೀಕ್ ಇಲ್ಲ ಅಂದ್ರೆ ನಮ್ಗೆ ದುಡ್ಡು ಬೇಡ. ಮತ್ತೆ ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಅದು ತೋರಿಸ್ತೀವಿ ಸರ್. ಅದನ್ನು ತೋರಿಸಿ. ಓನ್ ಮ್ಯಾನುಫ್ಯಾಕ್ಚರಿಂಗ್. ನಿಮ್ಗೆ ಅಕೇಶನ್ ಅಲ್ಲಿ ಬೇಕಾ ಅದ್ರಲ್ಲೂ ಕೊಡ್ತೀವಿ. ಸರಿ. ಟೀಕಲ್ ಬೇಕಾ ಟೀಕಲ್ಲೂ ಕೊಡ್ತೀವಿ. ಓಕೆ. ಈಗ ನೀವು ಟೀಕಲ್ಲಿ ಏನೇನಿದೆ ಸರ್? ಟೀಕಲ್ಲಿ ಮಹಾರಾಜ ಮಂಚ ಇದೆ, ಟೀಕ್ವುಡ್ ಮಂಚ ಇದೆ, ಸಾರನ್ಪುರ್ ಮಂಚ ಇದೆ, ಸಾರನ್ಪುರ್ ಸೋಫಾ ಇದೆ, ಟೀಕ್ವುಡ್ ಸೋಫಾ ಇದೆ, ಟೀಕ್ವುಡ್ ಡೈನಿಂಗ್ ಟೇಬಲ್ ಇದೆ, ಎಲ್ಲ ಐಟಮ್ ಇದೆ ಸರ್. ಸರ್ ನಮ್ದು ಹಳೆ ಸೋಫಾ ಇದೆ. ನಮ್ದು ಯಾರು ನಮ್ಮ ತಾಯಿ ಕಾಣಿಕೆ, ಇದು ನಮ್ಮ ತಂದೆ ಕಾಣಿಕೆ ಅಂದ್ರೆ ಅದು ರೆಡಿ ಮಾಡ್ಕೊಡ್ತೀವಿ ನಾವು. ಅದು ರೆಡಿ ಮಾಡ್ಕೊಡ್ತೀವಿ ಸರ್. ಹಂಗಂದ್ರೆ ಒಳ್ಳೇದು ಸರ್. ಫಸ್ಟ್ ಒಂದು ಲೊಕೇಶನ್ ಹೇಳ್ಬಿಡಿ ನಿಮ್ದು, ಎಲ್ಲಿ ಬರ್ತಿದ್ದು? ಬಿಳೆಕಳ್ಳಿ ಬನ್ನರ್ಘಟ್ಟ ರೋಡ್ ಹೋಗೋ ರೋಡ್, ಬಿಳೆಕಳ್ಳಿ, ಪಿಲ್ಲರ್ ನಂಬರ್ 139. ಲೆಫ್ಟ್ ತಗೊಂಡಿದ ತಕ್ಷಣ ಬಂದ್ಬಿಡ್ಬೋದಲ್ವಾ? ವೀಕ್ಷಕರೇ, ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಬೈ ಚಾನ್ಸ್ ನಿಮ್ಗೆ ಲೊಕೇಶನ್ ಸಿಕ್ಕಿಲ್ವಾ, ಸರಿ ಕಾಲ್ ಮಾಡಿ, ನಾನು ಕರ್ಕೊಂಡ್ಬರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ. ಸೊ ಕಾಲ್ ಮಾಡಿ ಕರ್ಕೊಬಂದು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತಾರೆ. ಸರ್ ಡೆಲಿವರಿ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ ನಮಗೆ. ಸರ್ 10 ಕಿಲೋಮೀಟರ್ ಒಳಗಡೆ ಫ್ರೀ ಡೆಲಿವರಿ ಕೊಡ್ತೀನಿ ಸರ್. 10 ಕಿಲೋಮೀಟರ್. ಸರಿ. ಅವರು ಯಾವುದೇ ಊರಿನಿಂದ ಬರಲಿ ಸರ್, ಮೆಟೀರಿಯಲ್ ನಾನು ಕೊಡ್ತೀನಿ. ಹೌದಾ? 2 ಗಂಟೆ ರಾತ್ರಿಗೆ ಬಂದಿ ಸರ್, ನಾವು ದೂರದಿಂದ ಬಂದ್ಬಿಟ್ಟಿದ್ದೀವಿ, ನಾವು ಅಲ್ಲಿಂದ ಬಂದಿದ್ದೀವಿ, ಇಲ್ಲಿಂದ ಬಂದಿದ್ದೀವಿ, ಅಲ್ಲಿಂದಾದ್ರೂ ಬರಲಿ ಅವರು, ನಾನು ಮೆಟೀರಿಯಲ್ ಕೊಡ್ತೀನಿ. ಯಡೂರು, ದೀಪಕು, ಹುಣಸೆಮರ, ಸಾರಕ್ಕಿ, ಜರ್ನಹಳ್ಳಿ, ಎಲ್ಚನಹಳ್ಳಿ ಕ್ರಾಸು, ಕೊಣಗುಂಟೆ, ಬ್ಯಾಂಕೋಲ್ನಿ, ಅವಳಹಳ್ಳಿ, ಸೋಮನಹಳ್ಳಿ, ಹಾರೋಹಳ್ಳಿ, ಕನಕಪುರ, ಸಾತ್ನೂರು, ಅಲ್ಗೂರು, ನಿಟ್ಟೂರು, ಕೊಳ್ಳೆಗಳ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಕೋಲಾರ, ನಿಮ್ಗೆ ಈ ಕಡೆ ಮಳವಳ್ಳಿ, ಎಲ್ಲಾದ್ರೂ ಇಲ್ಲಿ ಸರ್. ಹುಬ್ಳಿ, ಧಾರವಾಡ, ನಿಮ್ ಕೃಷ್ಣಗಿರಿ, ತಮಿಳುನಾಡು, ಆಂಧ್ರ, ಎಲ್ಲಾದ್ರೂ ಪಲಂನವ್ರು ಎಲ್ಲಿಂದಾದ್ರೂ ಬರಲಿ ಮೆಟೀರಿಯಲ್ ಕೊಡ್ತೀವಿ ನಾವು.
ಓಕೆ. ಅಲ್ಲೇನು ದೂರದಿಂದ ಬರೋರು ಗಾಡಿ ತೊಗೊಂಡ್ ಬರಬೇಕು. ಹೌದಾ? ಇಲ್ಲಾಂದ್ರೆ ಅವ್ರದ್ದೇ ಯಾವ್ದಾದ್ರು ಗಾಡಿ ಹತ್ ಕಡೆಯಿಂದ ಬೆಂಗಳೂರು ಬರೋದಿದ್ರೆ ಅವ್ರಿಗೆ ಈಸಿ ಆಗುತ್ತೆ, ಹಂಗೂ ಕಟ್ ಕಳಿಸ್ತೀನಿ ಸರ್. ಬಟ್ ಬಂದ್ರೆ ಎನಿ ಟೈಮ್ ಸ್ಟಾಕ್ಗಳು ರೆಡಿ ಇರುತ್ತೆ, ಎನಿ ಟೈಮ್. ಖಾಲಿ ಕೈಯಲ್ಲಿ ಅಂತೂ ಖಾಲಿ ಕೈಯಲ್ಲಿ ಹೋಗಂಗಿಲ್ಲ ಸರ್. ಬಟ್ಟೆ ಸರ್ ನಮ್ಗೆ ಬಟ್ಟೆ ಸೆಲೆಕ್ಷನ್ ಬೇಕಂದ್ರೆ ಒಂದು 8 ದಿವಸ 10 ದಿವಸ ಟೈಮ್ ಕೊಡ್ಬೇಕು. ಟೈಮ್ ತಗೊಂತೀವಿ, ಟೈಮ್ ತಗೊಂಡು ಮಾಡ್ಕೊಡ್ತೀವಿ. ಓಕೆ. ಇವಾಗ ಯಾಕಂದ್ರೆ ಮಾರ್ಕೆಟಲ್ಲಿ ಟೀ ಕುಡ್ಗೂ ರೇಟ್ಗೂ ನಿಮ್ಮ ಹತ್ರ ರೇಟ್ಗೂ ಏನು ಡಿಫ್ರೆನ್ಸ್, ಎಷ್ಟು ಡಿಫ್ರೆನ್ಸ್ ಏನಿದೆ ಸರ್? ನಿಮಗೆ 30% ಡಿಸ್ಕೌಂಟ್ ಕೊಡ್ತಾ ಇದೀನಿ ಸರ್. 30% ಇಲ್ಲಿ ಬಂದ್ರೆ ಕಮ್ಮಿ ಸಿಗುತ್ತೆ. ಅದಕ್ಕಿಂತ ಕಮ್ಮಿನೇ ಸರ್. ಹೌದಾ? ಅದಕ್ಕಿಂತ ಕಮ್ಮಿ ಕೊಡ್ತಾ ಇದ್ದೀನಿ. ಇವಾಗ ಶೋರೂಮ್ಗಳಲ್ಲಿ ಎಲ್ಲರೂ ತಗೊಳೋಗಿ ನೀವು, ನಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕಸ್ಟಮರ್ ಬಂದು ಏನ್ ಕೆಲಸ ಮಾಡಿದ್ದೀರಾ ಅಂದ್ರೆ ಎಲ್ಲಾ ಕಡೆ 8 ಕ್ಯಾಮ್ರಾ ಹಾಕಿದ್ದೀನಿ. ಓಕೆ ಸರ್, ನಾವು ಈ ತರ ಕೆಲಸ ಮಾಡಿದ್ದೀನಿ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಯಾಕೆ ಒನ್ ಮ್ಯಾನುಫ್ಯಾಕ್ಚರ್ ನಾನು ಮಾಡ್ತಾ ಇದ್ದೀನಿ, ಬೇರೆಯವ್ರ ಶೋರೂಮ್ಗಳಲ್ಲಿ ತೋರಿಸೋದಿಲ್ಲ. ಹೌದು. ನೋಡಿದ ತಕ್ಷಣ ಖುಷಿ ಆದ್ರೂ ಕಸ್ಟಮರ್ ತಗೊಂಡು ಹೊಂಟಿರ್ತಾರೆ ಶೋರೂಮ್ ಅಲ್ಲಿ. ಇಲ್ಲಿ ಕಣ್ಣಾರೆ ನೋಡ್ಬಿಟ್ಟು ತಗೊಂಡು ಹೋಗ್ಬೋದು. ಖಂಡಿತ. ಇಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ, ಹೌದೌದು, ಅದೇ ತರ ನಮ್ಮ ಹತ್ರ ಮಂಚ ಬಂದು 48,000 ಶೋರೂಮ್ ಅಲ್ಲಿ. ಓಕೆ. ನಿಮ್ಮ ಹತ್ರ 32,000 ಸರ್. ನಮ್ಮ ಚಾನಲ್ ಗಿಡ ಬಂದವ್ರಿಗೆ. ಓಕೆ ಸರ್, ಪ್ರೈಸಸ್ ಇವಾಗಲೇ ನಾವು ಹೇಳೋದು ಬೇಡ, ಒಂದ್ ಕಡೆಯಿಂದ ತೋರ್ಸ್ಕೊಂಡ್ ಬಂದ್ಬಿಡೋಣ, ಹಾಗೆ ಪ್ರೈಸಸ್ ಹೇಳ್ಕೊಂಡ್ ಬಂದ್ಬಿಡೋಣ. ಓಕೆ ಸರ್, ಅಲ್ವಾ? ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ಬಂದ್ಬಿಡೋಣ ಸರ್. ಫಸ್ಟ್ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಸೋಫಾ ಏನ್ ಪ್ರೈಸ್ನ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ 2 ಲಾಂಚರ್ ಬಂದು 20,000 ರೂಪಾಯಿ ಸರ್. ಇದು 20,000 ರೂಪಾಯಿನಾ? ಓಕೆ. ನಿಮ್ಗೆ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 6,000 ಡಿಸ್ಕೌಂಟ್ ಸರ್. 6,000 ಡಿಸ್ಕೌಂಟ್. 14,000 ರೂಪಾಯಿ. 14,000 ಡೆಲಿವರಿ ವಿತ್ ಡೆಲಿವರಿ. ಸೊ ಸೂಪರ್ ಅಲ್ಲ ವೀಕ್ಷಕರ? ವಿತ್ ಡೆಲಿವರಿ. ಓಕೆ. ಲಾಂಜರೇ ಕೊಡ್ತಾ ಇದ್ದೀರಾ ಅಲ್ವಾ? ಹೌದು ಸರ್. ಓಕೆ, ಪರವಾಗಿಲ್ಲ ವೀಕ್ಷಕರ. ಸೊ ಹೊರಗಡೆ ನೀವು ತೊಗೊಂಡ್ರೆ ಲಾಂಜರೇ ಬಂದ್ಬಿಟ್ಟು 22,000 25,000 ಹೇಳ್ತಿದ್ದಾರೆ, ಅದು ಈ ಸೈಜಲ್ಲೇ ಅಂತ. ಸೊ ಸೂಪರ್ ಆಗಿದೆ. ಬಟ್ಟೆ ಚೇಂಜ್ ಅಂದ್ರೆ ಅದು ರೇಟ್ ಬೇರೆ ಇರ್ತದೆ ಸರ್. ಬಟ್ಟೆ ಬೇರೆ, ಬಟ್ಟೆ ಯಾವ್ದು ಸೆಲೆಕ್ಷನ್ ಮಾಡ್ತೀರಾ ಆ ಸೆಲೆಕ್ಷನ್ ಮೇಲೆ. ಇವಾಗ ನೀವು 500 ರೂಪಾಯಿ ಚಾಯ್ಸ್ ಮಾಡ್ತೀರಾ, 1,000 ರೂಪಾಯಿ ಮಾಡ್ತೀರಾ. ಓಕೆ. ಆ ತರ ಚಾಯ್ಸ್ ಬಟ್ಟೆ ನಿಮಗೆ ರೇಟ್ ಆ ತರ ಇದೆ. ಅಕಸ್ಮಾತ್ ಇದು ಹೋಯ್ತು ನೆಕ್ಸ್ಟ್ ಯಾರು ಬೇಕು ಅಂದ್ರೆ ಅದೇ ಪ್ರೈಸ್ಗೆ ಕೊಡ್ತೀವಿ. ಅದೇ ಪ್ರೈಸ್. ಅದೇ ಬಟ್ಟೆ ಬೇಕಂದ್ರೆ ಅದೇ ಬಟ್ಟೆ ಕೊಡ್ತೀವಿ. ಬೇರೆ ಬಟ್ಟೆ ಅಂದ್ರೆ ರೇಟ್ ಸ್ವಲ್ಪ ಚೇಂಜ್ ಇರ್ತದೆ ಸರ್. ಓಕೆ ಸರ್, ಬಂದ್ಬಿಡೋಣ ಸರ್. ನೆಕ್ಸ್ಟ್ ಇನ್ನೊಂದು ಇಲ್ಲೊಂದು ಪಕ್ಕದಲ್ಲಿ ಒಂದು ನೋಡ್ತಾ ಇದ್ದೀನಿ. ಸೊ ವೀಕ್ಷಕರ, ಫಸ್ಟ್ ನಾವು ಒಂದು ಸ್ವಲ್ಪ ನಿಮಗೆ ಫ್ಯಾಬ್ರಿಕ್ದು ತೋರಿಸ್ಬಿಟ್ಟು ನೆಕ್ಸ್ಟ್ ವುಡನ್ದಕ್ಕೆ ಹೋಗ್ಬಿಡೋಣ ನಾವು ಸರ್. ನಿಮ್ದು ಸರ್ ಇದನ್ನು ನೋಡ್ತಾ ಇದ್ದೀವಿ, ಇದು ಲಾಂಜರ್ ಅಲ್ವಾ? ಇದು ಲಾಂಜರ್ ಸರ್. ಇದು 3 ಲಾಂಜರ್ ಸರ್. ಇದು ದೊಡ್ಡದಾಗಿದೆ. ಇದು ದೊಡ್ಡದ 3 ಲಾಂಜರ್. ಅದು 2 ಲಾಂಜರ್. ಏನು ಸೈಜ್ ಬರ್ತಿದೆ ಹೇಳಿ ನಮಗೆ? ಇದು ಸರ್ ನಿಮಗೆ ಹಿಂಗ್ ತಗೊಂಡ್ರೆ 9 ಸ್ಕ್ವೇರ್ ಫೀಟ್ ಬರ್ತದೆ. ಹಿಂಗ್ ಬಂದ್ರೆ ನಿಮಗೆ 6 ಕಾಲ್ ಬರುತ್ತೆ. 6 ಕಾಲ್ ಬರುತ್ತೆ. ಓಕೆ, ದೊಡ್ಡದಾಗಿದೆ ಒಟ್ಟಿನಲ್ಲಿ. 3 ಲಾಂಜರ್ ಇದು. 3 ಲಾಂಜರ್ ಇದೆ. ಬಟ್ ಇದು ಮನೇಲಿ ಹಾಕ್ಸ್ಕೊಂಡ್ರೆ ತುಂಬಾ ದೊಡ್ಡದಾಗಿ ಬರುತ್ತೆ. ವಿಡಿಯೋದಲ್ಲಿ ನೋಡ್ಕೊಂಡು ನೀವು ತಗೊಳ್ಳಿ ಸರ್. ಏನಾಗ್ಬೋದು ನಮ್ಮ ಚಾನಲಿಂದ ಹೇಳಿ ನೀವು ಪ್ರೈಸ್? ಸರ್ ಇದು 28,000 ಸರ್. ಇದು 28,000. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಸರಿ ಇನ್ನು 18,000 ರೂಪಾಯಿ ಕೊಡ್ತೀನಿ. 18 ಕೊಟ್ಬಿಡೋಣ. 18 ಕೊಡ್ತೀನಿ. ಫೈನಲ್ ಇದು. ಫೈನಲ್ 18 ಬಂದ್ರೆ ಏನೋ ಕಮ್ಮಿ ಆಗುತ್ತಾ? ಇಲ್ಲ ಸರ್, 18,000 ರೂಪಾಯಿ ಕೊಡ್ತೀನಿ. ಕೊಟ್ಬಿಡೋಣ 18ಗೆ. ಬಟ್ ಡೈರೆಕ್ಟ್ ಪ್ರೈಸ್ ಹೇಳ್ಬಿಡ್ತಾ? ಡೈರೆಕ್ಟ್ ಪ್ರೈಸ್ ಸರ್. ಆಗ್ಲಿ ಸರ್, ಡನ್. ಸರ್ ಇನ್ನೊಂದು ಮಾಡೆಲ್ ನೋಡ್ತಾ ಇದ್ದೀವಿ ನಿಮ್ಮ ಹತ್ರ. ಏನ್ ಮಾಡೆಲ್ ಇದು ಸರ್? ಇದು ಪಾಲಿ ಸೆಟ್. ಇದು ಪಾಲಿ ಅಲ್ಲ? ಪಾಲಿ ಸೆಟ್. ಇದು ಸೊ ಕೂತ್ಕೊಂಡ್ರೆ ಒಳ್ಳೆ ಮಹಾರಾಜ ಸೋಫಾದಲ್ಲಿ ಕೂತ್ಕೊಳ್ಳೋದಲ್ಲ. ಸೊ ಒಳ್ಳೆ ಕಂಫರ್ಟ್, ಗುಡ್ ಚೆನ್ನಾಗಿರ್ತದೆ ಸರ್. ಹೌದಾ ಸರ್? ಒಳ್ಳೆ ಏನ್ ಮೆಟೀರಿಯಲ್, ಫ್ರೇಮ್ ಎಲ್ಲ ಏನಿದೆ, ಮತ್ತೆ ಡೆನ್ಸಿಟಿ ಎಷ್ಟು ಸರ್? ಇದು ಫ್ರೇಮ್ ಬಂದು ನೀಮುಡ್ಡು ಸರ್. ಬಟ್ಟೆನೂ ಚೆನ್ನಾಗಿ ಹಾಕಿದೀವಿ. 40 ಡೆನ್ಸಿಟಿ ಫಾರ್ಮ್ ಇದೆ. 40 ಡೆನ್ಸಿಟಿ. ಇದು 35,000 ಸರ್. ಬೇರೆ ಕಡೆ ಎಲ್ಲ ಇದೆ 30+ ಇದೆ. 35 ಇದೆ. ನಮ್ಮ ಚಾನಲ್ ಕಡೆ ಬಂದವರಿಗೆ 25,000 ರೂಪಾಯಿ ಕೊಡ್ತೀನಿ ಸರ್. 25,000 ರೂಪಾಯಿಗೆ 5 ಸೀಟರ್ ಕೊಡ್ತೀನಿ ಸರ್. ಓಕೆ, ಡನ್. ಎಲಿಫೆಂಟ್ ತರ ಇದೆ ಸರ್. ಎಲಿಫೆಂಟ್ ತರ ಇದೆ, ಚೆನ್ನಾಗಿದೆ, ದೊಡ್ಡದಾಗಿದೆ ಇದು. ಬಟ್ ಕೂತ್ಕೊಂಡ್ರೆ ಮಾತ್ರ ಇದಳಕ್ಕೆ ಫೀಲ್ ಬರಲ್ಲ. ಇದು ಆ ತರ ಇದೆ. ಓನ್ ಮ್ಯಾನುಫ್ಯಾಕ್ಚರಿಂಗು. ಇನ್ನೊಂದು ಜನಗಳಿಗೆ, ಕಸ್ಟಮರ್ಗಳಿಗೆ ಆಫರ್ ಏನಿದೆ ಅಂದ್ರೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಣ್ಣ ತಮ್ಮದಿಯರಿಗೆ ಸರಿ ಹೊಸ ಅಂಗಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆಫರ್ ಕೊಡ್ತಾ ಇದೀವಿ. ಯಾವಾಗ ಓಪನ್ ಆಯ್ತಿದ್ದು? 1 ವೀಕ್ ಆಗಿದೆ ಸರ್ ಓಪನ್ ಆಗಿ. ಒಂದೇ ವೀಕ್ ಆಗಿರೋದು ಓಪನ್ ಆಗಿ. ಸೊ ಅದಕ್ಕೆ ಈ ಪ್ರೈಸ್ ಅಲ್ಲಿ ನೀವು ಕೊಡ್ತಾ ಇದ್ದೀರಾ? ಫಸ್ಟ್ ಟೈಮ್ ಇದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 1 ವರ್ಷದವರೆಗೂ ಇದೇ ಪ್ರೈಸ್ ಕೊಡ್ತೀವಿ ಸರ್. ಹೌದಾ? ಸೊ ವೀಕ್ಷಕರೇ, ನಮ್ಮ ಚಾನಲ್ ಇಂದ ಬಂದ್ರೆ ಒಂದು ಬೆಟರ್ ಪ್ರೈಸ್ ಮಾಡ್ಕೊಡ್ತಿದ್ರೆ, ಹೊಸ ಅಂಗಡಿ ಅಂತ ಹೇಳ್ಬಿಟ್ಟು ಫೈನಲ್ 25 ಕೊಡ್ತೀನಿ. 25 ಕೊಟ್ಬಿಡೋಣ ಫೈನಲ್. 25 ಕೊಡ್ತೀನಿ. ಡನ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಇದಕ್ಕೆ ಸರ್. ಇದು ಬಾಕ್ಸ್ ಸೋಫಾ. ಬಾಕ್ಸ್ ಸೋಫಾ 8 ಇಂಚ್ ಹ್ಯಾಂಡಲ್ ಇದೆ. ಇದು ಪಿಲ್ಲೋ ಇದೆ. ಫಿಕ್ಸ್ ಬೇಕಂದ್ರೆ ಫಿಕ್ಸ್ ಬರುತ್ತೆ. ಪಿಲ್ಲೋ ಫಿಕ್ಸ್ ಆಯ್ತಾ? ಓಕೆ. ನಿಮಗೆ ಸಪರೇಟ್ ಪಿಲ್ಲೋ ಬೇಕಾದ್ರೆ ಸಪರೇಟ್ ಪಿಲ್ಲೋ ಸಿಗುತ್ತೆ. ಕಸ್ಟಮೈಸ್ ಇದೆ. ಇದು ಬಂದು 18,000 ರೂಪಾಯಿ. 18,000 ರೂಪಾಯಿ. ನಮ್ಮ ಚಾನಲ್ ಗಿಡ ಬಂದವರಿಗೆ 13,000 ರೂಪಾಯಿ ಕೊಡ್ತೀನಿ ಸರ್. ಬರೀ 13,000 ರೂಪಾಯಿ ಕೊಡ್ತೀನಿ. ಯಾರು ಸರ್ ಕೊಡ್ತಾರೆ? 13,000 ಯಾರು ಕೊಡಲ್ಲ ಸರ್. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನೋಡ್ಕೊಳ್ಳಿ. ಕಸ್ಟಮರ್ ಏನ್ ಮಾಡಿದ್ರೆ ಕೆಲಸ ಅಂದ್ರೆ ಅದು ತೋರಿಸ್ತೀವಿ ನಾವು. ಸರಿ. ಬೇರೆಯವ್ರು ತೋರಿಸ್ತಾರ ಗೊತ್ತಿಲ್ಲ. ನಾವು ಇಲ್ಲೇ ನೋಡ್ಕೊಳ್ಳಿ, ಇಲ್ಲೇ ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ. ಸೊ ನಿಮ್ಗೆ ಇದು ಇವಾಗ 3+2 ಮಾಡಿದ್ದೀರಾ? ಹೌದು ಸರ್. 1 ಬೇಕಂದ್ರೂ ಅದೇ ಪ್ರೈಸ್ ಕೊಡ್ತೀವಿ. ಅದೇ ಪ್ರೈಸ್ ಆಗುತ್ತಾ ಸರ್? ವಾರಂಟಿ ಗ್ಯಾರಂಟಿ ಸ್ವಲ್ಪ ಹೇಳಿ ನಮ್ಗೆ. 5 years ವಾರಂಟಿ ಸರ್. ಕಣ್ಣು ಮುಚ್ಕೊಂಡು ತಗೊಂಡೋಗ್ಬೋದು. ಹೊಸ ಅಂಗಡಿ, ಹೊಸದಾಗಿ ಮಾಡ್ತಾ ಇರೋದು. ಓಕೆ. ನಿಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂದಿರ ಆಶೀರ್ವಾದದಿಂದ ನೀವು ನಮಗೆ ಬೆಳೆಸಿ ನಾವು ನಿಮಗೆ ಮೆಟೀರಿಯಲ್ ಇನ್ನೂ ಕಮ್ಮಿ ಕೊಡೋದು ಸ್ವಲ್ಪ ಧೈರ್ಯ ಕೊಡಲಿದ್ದೇವರು. ಓಕೆ, ನಮ್ಮ ಚಾನಲ್ನ ಬನ್ನಿ ಸರ್. ಇನ್ನೇನಾದ್ರು ಒಂದು ಬೆಸ್ಟ್ ಮಾಡ್ಕೊಡ್ತಾರೆ. ಬನ್ನಿ ಸರ್. ಇದಕ್ಕೆ ಹೋಗ್ಬಿಡೋಣ ಸರ್. ಏನಿದು ಒಂಥರ ಯು ಶೇಪಲ್ಲಿ ಇಟ್ಬಿಟ್ಟಿದ್ದೀರಾ ಇದನ್ನ? ಸರ್ ಇದು 8 ಸೀಟರ್. ಇದು 8 ಎಲ್ಲೂ ಲಾಂಚರ್. ಇದು
ಅದೇ ನೋಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿದೆ ಇದು. ಹೌದು ಸರ್, ಎಲ್ಲೋ ಲಾಂಚರ್ ಸ್ಟೋರೇಜ್ ಇದೆ ಇದರಲ್ಲಿ. ಸ್ಟೋರೇಜ್ ಇದು ಓಕೆ, ದೊಡ್ಡದಾಗೆ ಕೊಟ್ಬಿಟ್ಟಿದ್ದಾರೆ ಸ್ಟೋರೇಜ್. ವಿಡಿಯೋದಲ್ಲಿ ನೋಡ್ತಿರ್ಬೋದು ಸ್ಟೋರೇಜ್ ಯಾವ ತರ ಇದೆ ಅಂತ. ಸೊ ಇಲ್ಲಿ ನಿಮಗೆ ಸ್ಟೋರೇಜ್ ಬೇಡ ಅಂದ್ರೆ ಇಲ್ಲಿ ಒಂದು ಸೀಟರೇ ಬೇಕು ಅಂದ್ರೆ ಅದು ಮಾಡ್ಕೊಡ್ತೀವಿ ಸರ್, ಅದು ಮಾಡ್ಕೊಡ್ತೀವಿ ಸರ್. ಸರ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಬಂದು 8 ಸೀಟರ್. ಓಕೆ, ನಿಮ್ಗೆ ಇಲ್ಲ ಅಂದ್ರೂ 35-40,000 ಆಗುತ್ತೆ 8 ಸೀಟರ್ಗೆ. ಸರಿ ಸರ್, ನಿಮ್ಗೆ 6 ಸೀಟರ್ ಬೇಕು ಅಂತ ಹೇಳಿದ್ರೆ ಓಕೆ ನಿಮ್ಗೆ 30,000ಗೆ ಮಾಡ್ಕೊಡ್ತೀನಿ ಸರ್. 30ಕ್ಕೆ ಆಗುತ್ತಾ ಇದು? 30ಕ್ಕೆ ಆಗುತ್ತೆ. ಇದು 25ಗೂ ಕೊಡ್ತೀನಿ ಸರ್. 25ಗೂ ಕೊಡ್ತೀನಿ. ಬರ್ಲಿ, ಬಂದು ಎತ್ಕೊಂಡು ಹೋಗ್ಬಿಡಿ, ಹೇಳ್ತೀನಿ ಬಿಡಕ್ಕಂತ ಹೋಗ್ಬಿಡಿ. ವಿತ್ ಡೆಲಿವರಿ ಸಮೇತ ಹೇಳ್ತಾ ಇರೋವಂಥದ್ದು 10 ಕಿಲೋಮೀಟರ್ಸು. 10 ಕಿಲೋಮೀಟರ್ ರೇಡಿಯೇಷನ್ ಇತ್ತು ಅಂತ ಹೇಳಿದ್ರೆ ಹೊರಗಡೆ ನೀವು ಬೇಕು ಅಂದ್ರೆ ನಿಮ್ದು ಎಕ್ಸ್ಟ್ರಾ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಇದಕ್ಕೂ 5 ವರ್ಷ ವಾರಂಟಿ. 5 ವರ್ಷ ವಾರಂಟಿ ಸರ್. ಸರ್ ಬನ್ನಿ ಹೋಗ್ಬಿಡೋಣ ನೆಕ್ಸ್ಟ್. ಅಲ್ಲೊಂದು ಡಿಫ್ರೆಂಟ್ ಆಗಿ ಇಟ್ಬಿಟ್ಟಿದ್ದೀರಾ. ಇವಾಗ ಇಟ್ಟಿರೋದು ಇದು ಎಷ್ಟು ಸೀಟರ್ ಇದು? ಸರ್ ಇದು 9 ಸೀಟರ್. 9 ಸೀಟರ್ ಸೋಫಾ, ಬಟ್ ಯೂಸ್ ಆಗಿದೆ. ಇದ್ರಲ್ಲಿ ನಮಗೆ 6 ಸೀಟರ್ ಬೇಕಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಓಕೆ. ಇದ್ರದ್ದು ಸ್ವಲ್ಪ 9 ಸೀಟರ್ ಬಂದು ನಿಮಗೆ 45,000ಗೆ ಫೈನಲ್ ಸರ್. ಇದು 55, 60, 65 ಇದೆ ಸರ್. 50 ಮೇಲೆ ಇದೆ. 50 ಮೇಲೇನೆ ಇದೆ. ಹೌದು. ನಿಮ್ಗೆ 9 ಸೀಟರ್ ಇದು ಸೆಂಟರ್ ಟೇಬಲ್ ಸಮೇತ, ಟೀಪಾಯ್ ಸಮೇತ ಮಾಡ್ಕೊಡ್ತೀನಿ. ಎಷ್ಟು? 45 ಮಾಡ್ಕೊಡ್ತೀವಿ ಸರ್. 45,000 ರೂಪಾಯಿ ಮಾಡ್ಕೊಡ್ತೀನಿ. ಕೊಡ್ಬೋದು, ಆರಾಮ್ ಕೊಡ್ಬೋದು. 40 ಡೆನ್ಸಿಟಿ ಇದೆ. ಸೀಟರ್ ಬೇಕಂದ್ರೆ 32 ಮಾಡ್ಕೊಡ್ತೀನಿ. ಓಕೆ. ಮತ್ತೆ ಇದು 40 ಡೆನ್ಸಿಟಿ ಇದೆ. ವೈಡ್ ಫ್ರೇಮ್, ನೀಮ್ ವುಡ್. ಓಕೆ. ಸೊ ಸಕಲಾಗಿದೆ ವೀಕ್ಷಕರೇ. ಸೊ ಕಲರ್ ನಿಮ್ಗೆ ಆಪ್ಷನ್ ಸಿಗುತ್ತೆ. ನಿಮಗೆ ಒಂದು 50 ಕಲರ್ ಸಿಗ್ಬೋದಾ? 50 ಅಲ್ಲ ಸರ್, 100 ಕಲರ್ ಮೇಲೆ ಸಿಗುತ್ತೆ ಸರ್. ಓಕೆ, ಒಂದು 100+ ಕಲರ್ ಸಿಗುತ್ತೆ. ಸೊ ಇವ್ರು ಬೇಕಾದ್ರೆ ಕ್ಯಾಟ್ಲಾಗ್ ಕೂಡ ಇಲ್ಲಿರುತ್ತೆ, ನಿಮಗೆ ತೋರಿಸ್ತಾರೆ. ಇವಾಗಿರುವಂಥದ್ದು ನಿಮಗೆ ಫುಲ್ ಕಂಪ್ಲೀಟ್ 9 ಸೀಟರ್ ಸೋಫಾ ಬೇಕು ಅಂದ್ರೆ ಬನ್ನಿ ಒಂದ್ಸಲಿ ಎಂಕ್ವೈರಿ ಮಾಡಿ. ಇವಾಗ ನಾವು ಬಂದಿರೋವಂಥದ್ದು ಕಂಪ್ಲೀಟ್ ವುಡನ್ ಸೆಕ್ಷನ್ ತೋರಿಸ್ಕೊಂಡ್ಬರ್ತೀವಿ. ವಿತ್ ಪ್ರೈಸಸ್ ಹೇಳ್ಕೊಂಡ್ ಬಂದ್ಬಿಡೋಣ ಸರ್. ಸರ್ ಫಸ್ಟ್ ಇದೊಂದು ನೋಡ್ತಾ ಇದ್ದೀನಿ. ಏನು ವುಡ್ ಇದು ಸರ್? ಇದು ಶೀಶಮ್. ಪಕ್ಕ ಶೀಶಮ್ ವುಡ್. ಪಕ್ಕ ಶೀಶಮ್ ವುಡ್. ಇದು ಎಷ್ಟು ವರ್ಷ ವಾರಂಟಿ ಎಲ್ಲ ಬರುತ್ತೆ ಸರ್? 5 ವರ್ಷ ವಾರಂಟಿ ಕೊಡ್ತೀನಿ. ಲೈಫ್ ಟೈಮ್ ಇದು. ಓಕೆ, 5 ವರ್ಷ ವಾರಂಟಿ ಕೊಡ್ತೀನಿ. ನಿಮ್ ಕಡೆ ಹುಳ ಬೀಳಲ್ಲ, ಗೆದ್ಲು ಆ ಥರ ಏನಿಲ್ಲ. ಓಕೆ. ನಿಮ್ಗೆ 40 ಡೆನ್ಸಿಟಿ ಫಾರ್ಮ್, ಕೊಂಡಾಡ್ಬಿಡಿ, ಟೆನ್ಷನ್ ಇಲ್ಲ. ಹೌದಾ? ಬಟ್ ಮಾರ್ಕೆಟ್ ಗಿಂತ ಪ್ರೈಸ್ 3 ಇಂಚ್ ಬೆಲ್ಟ್ ಹಾಕಿದ್ದೀನಿ. ಹೌದಾ? ಓಕೆ. ಕಸ್ಟಮೈಸ್ ಮಾಡಬಾರ್ದು ಅಂತ ಮೆಟೀರಿಯಲ್ ಅಲ್ಲಿ 3 ಇಂಚ್ ಬೆಲ್ಟ್ ಹಾಕಿದ್ದೀನಿ. 40 ಡೆನ್ಸಿಟಿ ಫಾರ್ಮ್ ಇದೆ. ಫಾರ್ಮ್ ಅಲ್ಲಿ 8 ಇಯರ್ಸ್ ವಾರಂಟಿ ಇದೆ. 8 ಇಯರ್ಸ್. ಓಕೆ, 8 ಇಯರ್ಸ್. ಓಕೆ. ಇದು ಬಂದು ಬೇರೆ ಕಡೆ 40, 43 ಇದೆ. 43,000 ಇದೆ. ನಮ್ಮ ಹತ್ರ 30,000 ರೂಪಾಯಿ ಸರ್. ಇದು 30,000 ರೂಪಾಯಿ. ಶೀಶಮ್ ವುಡ್ ಅಲ್ಲಿ 30,000 ರೂಪಾಯಿ. ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಂಡು ಬಂದ್ಬಿಡ್ಲಿ ಸರ್, ಬೇರೆ ಕಡೆ ಹೋಗಿ ಬರ್ಲಿ. ಇನ್ಕ್ವೈರಿ ಮಾಡ್ಕೊಂಡು ಬರ್ಲಿ. ಶೀಶಮ್ ಅಲ್ಲಿ 30,000 ರೂಪಾಯಿ ನಮ್ಮ ಹತ್ರ ವಿತ್ ಡೆಲಿವರಿ. 30,000 ರೂಪಾಯಿ. 30,000 ರೂಪಾಯಿ. ಸೊ ಅಲ್ಲಿ 5 ಸೀಟರ್. 5 ಸೀಟರ್ ಸರ್. ಇಲ್ಲೊಂದಿದೆ, 3 ಸೀಟರ್ ಇಲ್ಲೊಂದಿದೆ. ಫ್ರೇಮ್ ಅಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು. ಕಂಪ್ಲೀಟ್ ಸೆಕ್ಷನ್. ಬಟ್ಟೆನೂ ಯಾವ ಕಲರ್ ಬೇಕೋ ಆ ಕಲರ್ ಹಾಕೊಡ್ತೀವಿ ಸರ್. ಹೌದಾ? ಕಸ್ಟಮೈಸ್. ಬಟ್ಟೆನಲ್ಲೂ ಯಾವ ಕಲರ್ ಹೇಳ್ತೀರಾ ಆ ಕಲರ್. ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ಬಿಡೋಣ ಸರ್. ಪಕ್ಕದಲ್ಲಿ ಇನ್ನೊಂದು. ಇದು ಸ್ವಲ್ಪ ಅದಕ್ಕೂ ಅಂತ ಸ್ವಲ್ಪ ಇದು ಡಿಫ್ರೆಂಟ್. ಹೌದು ಸರ್. ಇದು ಶೀಶಮ್ ವುಡ್ ಸರ್. ಇದು ಶೀಶಮ್ ವುಡ್, ಬಟ್ ಪಾಲಿಶ್ ಬೇರೆ ಇದೆ. ಪಾಲಿಶ್ ಬೇರೆ ಇದೆ. ಶೀಶಮ್ ವುಡ್ ಇದು. ಮತ್ತೆ ಪಾಲಿಶ್ ಮತ್ತೆ ಫ್ಯಾಬ್ರಿಕ್. ಏನ್ ಫ್ಯಾಬ್ರಿಕ್ ಇದು? ಬಟ್ಟೆ ಇದು ಒಂಥರ ಬೇರೆ ತರನೇ ಇದೆ ಇದು. ಹೌದು ಸರ್. ಬಟ್ಟೆ ಮಾತ್ರ ತಗೊಳ್ಳೋರು ಇದಿರ್ಬೇಕು, ಜಾಸ್ತಿ ಕಾಸ್ಟ್ಲಿ ಇರ್ತದೆ. ಬಟ್ಟೆನು ಕಾಸ್ಟ್ಲಿ ಇದೆ. ವುಡ್ನು ಸೂಪರ್ ಆಗಿದೆ. ಹೌದಾ? ಓಕೆ. ಕಸ್ಟಮರ್ಸ್ ಏನಿಲ್ಲ ಸರ್ ಇದರಲ್ಲಿ. 3 ಇಂಚ್ ಬೆಲ್ಟ್ ಹಾಕಿದ್ದೀನಿ. 40 ಡೆನ್ಸಿಟಿ ಫಾರ್ಮ್ ಇದೆ. ಸೇಮ್. ಪ್ರೈಸ್ ಏನಾಗ್ಬೋದು ಸರ್? 30,000. ಇದು 30,000. ಸೊ ಅದು ತಗೊಳ್ಳಿ 30,000, ಇದು ತಗೊಳ್ಳಿ 30,000. ಯಾವ ಸೆಲೆಕ್ಷನ್ ಮಾಡ್ತೀರಾ ಬಟ್ಟೆ ಹಾಕೊಡ್ತೀನಿ. ಕಾಸ್ಟ್ಲಿ ಇದು ಮಾಡಿದ್ರೆ ಬಟ್ಟೆ ಸ್ವಲ್ಪ ಪ್ರೈಸ್ ಚೇಂಜ್ ಆಗುತ್ತೆ. ಡನ್ ಸರ್, ಆಗ್ಲಿ. ಇನ್ನೊಂದು ಮಹಾರಾಜ ಸೋಫಾ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಅದಕ್ಕಿಂತ ಸರ್ ಇದು ಡಿಫರೆನ್ಸ್ ಆಗಿದೆ ಅಂದ್ರೆ ಇದು ಮಹಾರಾಜ ಸೋಫಾ. ಇದು ಸ್ನೇಕ್ ಸೆಟ್ ಹೇಳ್ತಾರೆ ಸರ್. ಸ್ನೇಕ್ ಸೋಫಾ ಇಲ್ಲಿ ನೋಡ್ಕೊಳ್ಳಿ. ಓ ಈ ತರನಾ? ಸ್ನೇಕ್ ಸೋಫಾ ಇದು. ಇದು ಪ್ಯೂರ್ ಟೀಕು ಸಾಗವಾನ್. ಪಾಲಿಶ್ ಚೆನ್ನಾಗಿ ಮಾಡಿದ್ದೀರಾ. ಪಾಲಿಶ್ ಗುಡ್ ಕಂಡೀಷನ್ ಎಲ್ಲ ಇದೆ ಸರ್. ಇದು ಕ್ಲಾತ್ ಚೇಂಜ್ ಇದೆ ಸರ್. 60,000 ರೂಪಾಯಿ ಸರ್ ಇದು ಸೋಫಾ. ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 40,000 ರೂಪಾಯಿ ಸರ್. ಏನು ಈ ತರ ಎಲ್ಲ ರೇಟ್ ಕೊಡ್ತಾ ಇದ್ರಿ? ಟೀಕ್ ಇಲ್ಲ ಅಂದ್ರೆ ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಕಾರ್ಪೆಂಟರ್ ಇದಾರೆ ಅವ್ರು ಕರ್ಕೊಂಡ್ ಬಂದ್ಬಿಡ್ಲಿ. ಸರಿ. ಟೀಕ್ ಇಲ್ಲ ಅಂದ್ರೆ ನಮ್ಗೆ 1 ರೂಪಾಯಿ ಬೇಡ, ಫ್ರೀ ಕೊಡ್ತೀನಿ. ಕಾರ್ಪೆಂಟರ್ ಏನಾದ್ರು ಸುಳ್ಳು ಹೇಳಿದ್ರೆ ಡಬಲ್ ಕೊಡ್ಬೇಕು ಕಾರ್ಪೆಂಟರ್. ಹಂಗೆ. ಸೊ ಇದಕ್ಕೂ 5 ವರ್ಷ ವಾರಂಟಿ. 5 ವರ್ಷ ವಾರಂಟಿ ಇದೆ. 40 ಡೆನ್ಸಿಟಿ ಫಾರ್ಮ್ ಇದೆ. 3 ಇಂಚ್ ಬೆಲ್ಟ್ ಹಾಕಿದೀವಿ. 40,000 ರೂಪಾಯಿ. 40,000 ರೂಪಾಯಿ ಕೊಡ್ತೀನಿ. ಸೊ ಅದೇ ತರ ಕಸ್ಟಮೈಸ್ ಕೂಡ ಇದೆ. ಇಲ್ಲ ನಿಮ್ಮ ಹತ್ರ ಫೋಟೋ ಇತ್ತು ಅಂತ ಹೇಳಿದ್ರೆ ಸೊ ಆ ತರ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಕಸ್ಟಮರ್ ಮಾಡ್ಕೊಡಿ ಅಂದ್ರೂ 8 ದಿವಸ 10 ದಿವಸ ಟೈಮ್ ಬೇಕು ಸರ್ ನಮಗೆ. ಓಕೆ. ಪಾಲಿಶ್ ಮಾಡಕ್ಕೆ, ಬಟ್ಟೆ ಹಾಕಕ್ಕೆ, ಕಾರ್ಪೆಂಟರ್ ಕೆಲಸ ಮಾಡಕ್ಕೆ. ಬಟ್ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡಕ್ ಹೋಗಲ್ಲ. ಹೆಂಗೋ ಕೊಡ್ಬೇಕು ಕಸ್ಟಮರ್ ಗೆ. 1 ದಿವಸ 2 ದಿವಸ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಒಳ್ಳೆ ಮೆಟೀರಿಯಲ್ ಹಾಕಿ ಒಳ್ಳೆ ತರ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಖುಷಿ ಆಗ್ಬೇಕು. ಅವರಿಂದ ಇನ್ನೂ 4 ಜನ ಬರ್ಬೇಕು ನಮಗೆ. ಸೊ ಎಷ್ಟು ನಿಮ್ ಟೈಮ್ ಕೊಡ್ತಾರಾ ಅಷ್ಟು ಒಳ್ಳೇದು ಮೆಟೀರಿಯಲ್ ಮಾಡ್ಕೊಡಲ್ಲ. ಓಕೆ ಸರ್. ಸೊ ಇಲ್ಲೊಂದು ಡಿಸೈನ್ ಇದೆ ವೀಕ್ಷಕರೇ. ಸೊ ಅದು ಕೂಡ ನೋಡ್ತಿರ್ಬೋದು. ಸೇಮ್ 30,000 ರೂಪಾಯಿ ಆಗುತ್ತೆ. 30,000 ರೂಪಾಯಿ ಸರ್. 30,000. ಸೊ ಬಂದ್ಬಿಡೋಣ ಪಕ್ಕದಲ್ಲಿ. ಪೈಪ್ ಸೋಫಾ ಇದು. ಪೈಪ್ ಸೋಫಾ. ತುಂಬಾ ಜನ ಇವಾಗ ವುಡನ್ ಸೋಫಾಗಳಿಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಹೌದು ಸರ್. ಇವಾಗ ತುಂಬಾ ಜನ ಗಾರ್ಡನ್ ಯೂಸ್ ಮಾಡ್ತಿದ್ದಾರೆ, ತುಂಬಾ ಜನ ಟೆರೆಸ್ ಮೇಲೆ ಯೂಸ್ ಮಾಡ್ತಿದ್ದಾರೆ, ಕೆಲವರೆಲ್ಲ ಮನೆಗಳಲ್ಲೂ ಯೂಸ್ ಮಾಡ್ತಿದ್ದಾರೆ. ಲಾಂಗ್ ಲೈಫ್ ಬರುತ್ತೆ ಅಂತ. ಕುಶನ್ ಇಲ್ವಲ್ಲ ಸರ್ ಇದರಲ್ಲಿ? ಸರ್ ಕಸ್ಟಮರ್ ಯಾವ ತರ ಕುಶನ್ ಸೆಲೆಕ್ಟ್ ಮಾಡ್ತಾರೆ, ಯಾವ ತರ ಬಟ್ಟೆ ಸೆಲೆಕ್ಷನ್ ಮಾಡ್ತಾರೆ, ಆ ಬಟ್ಟೆ ಅವ್ರ ಮನೆ ಗೋಡೆ ಯಾವ್ದು ನೋಡ್ತಾರೆ, ಆ ಕಲರ್ ಮ್ಯಾಚ್ ಮಾಡ್ತಾರೆ. ಆ ಕಲರಿಗೋಸ್ಕರ ನಮ್ಗೆ ಇಟ್ಟಿದ್ದೀವಿ ಸರ್. ಹಂಗೆ ಓಪನ್ ಆಗಿ ಇಟ್ಬಿಟ್ಟಿದ್ದೀರಾ. ಕಸ್ಟಮರ್ ಯಾವ ಕಲರ್ ಹೇಳ್ತಾರೆ ಆ ಕಲರ್. ನೋಡಿ ಇದು ತುಂಬಾ ಜನ
ಇಷ್ಟೆಲ್ಲ ಹಾಕಲ್ಲ ಸರ್, ಫುಲ್ ಫಿಲ್ ಮಾಡಲ್ಲ. ಹೌದು ಸರ್, ಎಲ್ಲ ಸೆಂಟ್ರಲ್ ಒಂದೊಂದು ಕೊಟ್ಟಿರ್ತಾರೆ ಅಷ್ಟೇ. ಎಲ್ಲ ಟೀ ಕುಟ್ಟು ಪಕ್ಕ ಟೀ ಕುಡ್ ಇದು. ಹೌದು ಸರ್. ಸರ್ 42,000 ರೂಪಾಯಿ ಸರ್ ಇದು ಸೋಫಾ. ಇದು 42,000 ರೂಪಾಯಿ ವಿತ್ ಕುಶನ್ ಸಮೇತ. ಪೈಪ್ ಸೋಫಾ ಇದು ವಿತ್ ಕುಶನ್ ಸಮೇತ 47,000 ರೂಪಾಯಿ. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 27,000 ರೂಪಾಯಿ ಕೊಡ್ತೀನಿ ಸರ್. 27,000 ಬನ್ನಿ ಒಂದು 25 ಮಾಡ್ಕೊಟ್ಬಿಡೋಣ, ಒಂದು ರೌಂಡ್ ಫಿಗರ್ ಆಗೋಗ್ಲಿ. ಇಲ್ಲ ಸರ್, 25 ಕಷ್ಟ ಆಗುತ್ತೆ. ಕ್ಲಾತ್ ಎಲ್ಲ ಕುಶನ್ 40 ಇಂಚ್ ಕುಶನ್ ಹಾಕಿ ಕೊಡಬೇಕು. ಓಕೆ, ಆ ಥರ ಈ ಥರ ಕುಶನ್ ಹಾಕಿ ಕೊಟ್ರೆ ಕಸ್ಟಮರ್ ನಮ್ಮ ಮೇಲೆ ಬೇಜಾರು ಮಾಡಬಾರ್ದು. ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಹಾಕೊಡೋಣ. ಬಟ್ ಫೈನಲ್ ಪ್ರೈಸ್ 27,000 42,000 ರೂಪಾಯಿ ಸರ್ ಇದು. ಹೌದಾ, 27,000 ರೂಪಾಯಿ ಕೊಡ್ತೀನಿ ಸರ್. ಆಗಲಿ ಸರ್, ಡನ್. ನೆಕ್ಸ್ಟ್ ಸರ್, ಇದೇನು ಮಾಡಲ್ ಇದು? ಮಹಾರಾಜ ದಿವಾನ್ ಇದು. ಓಕೆ ಸರ್, ಇದು ಪ್ರೈಸ್ ಬಂದು 40,000-45,000 ಸರ್. ಮಾರ್ಕೆಟ್ ರೇಟು 40,000-45,000 ಇದೆ ಸರ್. ಏನು ವುಡ್ ಫಸ್ಟ್ ಅದು ಹೇಳಿ ನಮ್ಗೆ. ಸರ್, ಟೀ ಕುಟ್ಟು ಪಕ್ಕ ಟೀ ಕುಡ್. ಸಾಗವಾನ್ ಇಲ್ಲ ಅಂದ್ರೆ ದುಡ್ಡೇ ಬೇಡ ಅಂತ ಹೇಳ್ತಾ ಇದೀನಲ್ಲ ಸರ್. ಅಷ್ಟೇ, ಒಂದ್ಸಲಿ ಹೇಳಿದ್ಮೇಲೆ ಆಗೋಯ್ತು. ಸೊ ಬನ್ನಿ ವೀಕ್ಷಕರ, ನೋಡಿ ಒಂದ್ಸಲಿ ವುಡ್ಡ ಇಲ್ವೋ ಅಂತ. ಸರ್ ಏನಾಗ್ಬೋದು ಇದು? ಸರ್ 25,000ಗೆ ಕೊಡ್ತೀನಿ ಸರ್. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 15,000 ರೂಪಾಯಿ ಡಿಸ್ಕೌಂಟ್. ಬಟ್ 30,000-40,000 ಓಡ್ತಾ ಇದೆ ಬರೀ ದಿವಾನ. 25,000 ರೂಪಾಯಿ ಕೊಡ್ತೀನಿ. 25 ಸೇಮ್ ವ್ಯಾರಂಟಿ ಸಮೇತ ಕೊಡ್ತಾ ಇದ್ದೀರಲ್ವಾ? ಇನ್ನೊಂದು ಸರ್, ಸ್ಮಾಲ್ ದಿವಾನ ನೋಡ್ತಾ ಇದ್ದೀನಿ. ಏನಿದು ದಿವಾನ ಇದನ್ನು? ಸರ್ ಇದು 15,000 ರೂಪಾಯಿ ಸರ್. ಇದು 15,000 ರೂಪಾಯಿ. 15,000 ರೂಪಾಯಿ ಇದು. ಬರೀ ಇದು ಒಂದೇ ಇಟ್ಟಿದ್ದೀರಾ ಸರ್? ಇನ್ನೂ ಬೇಕಾದಷ್ಟು ಇದೆ ಸರ್ ನಮ್ಮ ಹತ್ರ. ಒಳಗಡೆ ಇಟ್ಟಿದ್ದೀವಿ ಸರ್, ರೆಡಿ ಮಾಡ್ತಾ ಇದೀವಿ. ಓಕೆ, ಸಪ್ರೇಟ್ ಡಿವೈಡರ್ ಎಷ್ಟು? 12,000 ಸರ್. 15,000 ರೂಪಾಯಿ ಇದು. 15,000 ರೂಪಾಯಿ. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 3,000 ಡಿಸ್ಕೌಂಟ್ 12,000 ರೂಪಾಯಿ ಕೊಡ್ತೀವಿ. 12,000 ರೂಪಾಯಿ ಕೊಡ್ತೀವಿ. ಸೂಪರ್, ಆರಾಮ್. ಇದು ಸಾಗವಾನ್ದೇನೆ. ಸರಿ ಸರ್, ಓಕೆ ಸರ್. ಇನ್ನೊಂದು ಏನು ಸೋಫಾ ಇದು? ಸರ್, ಇದ್ರ ಹೆಸರು ಮೋಡ ಅಂತ. ಓಕೆ, 6 ಇಂಚಲ್ಲಿ ಮಾಡಿರೋದು ಸರ್. ಇದು 6 ಇಂಚು. ಬಟ್ ಹೆವಿ ಸಾಗವಾನ್ ಇದು. 6 ಇಂಚಲ್ಲಿ ಮಾಡಿರೋದು. ಹೆವಿ ಇದೆ. ಸೌದಿ ಅರೇಬಿಯನ್ ಸಿಸ್ಟಮ್ ಇದು. ಹೌದಾ? ಬಟ್ ಆಲ್ಮೋಸ್ಟ್ ಮಾಡಿರೋದು ಇದು. ನಾನೆಲ್ಲ ನೋಡಿಲ್ಲ ಈ ತರ ಒಂಥರ ಮಾಡೆಲ್. ಒಳ್ಳೆ ವುಡ್ ಇದು. ಬೇರೆ ಕಡೆ ತಗೊಳಕ್ ಹೋದ್ರೆ ನೀವು 2,80,000 ರೂಪಾಯಿ, ಅಷ್ಟೊಂದು 3 ಲಕ್ಷ. ಯಾವ ತರ AC, ಯಾವ ತರ ಗಾಳಿ ಇರ್ತದೆ, ಯಾವ ತರ ಲೈಟ್ ಬೆಳಕಿರ್ತದೆ, ಆ ತರ ರೇಟ್ ಇರುತ್ತೆ. ಹೌದು, ನಮ್ಮ ಹತ್ರ 1.25 ಲಕ್ಷ ಸರ್. ಇದು 1.25 ಲಕ್ಷ. 1.25 ಲಕ್ಷ ಇದು. ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. 1 ಲಕ್ಷನ ಇದು? 25,000 ರೂಪಾಯಿ ಡಿಸ್ಕೌಂಟ್ ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ. ಸೊ ವೀಕ್ಷಕರೇ, ನೋಡ್ಬೇಕು ಅಂದ್ರೆ 1 ಲಕ್ಷದ ನೀವೇನಾದ್ರೂ ಸೋಫಾ ನೋಡ್ಬೇಕಂದ್ರೆ ಇಲ್ಲೇ ಬಂದು ನೋಡ್ಬೇಕು. 5 ವರ್ಷ ವ್ಯಾರಂಟಿ ಇಲ್ಲ ಸರ್. ಇದು ಲೈಫ್ ಟೈಮ್ ವ್ಯಾರಂಟಿ. ಇದು ಲೈಫ್ ಟೈಮ್ ತಗೊಂಡ್ರೆ ಲೈಫ್ ಟೈಮ್ ವಾರಂಟಿ ಇದು. ಸೊ ಆ ತರ ಇದೆ. ಮಾರ್ಕೆಟ್ ರೇಟು 2 ಲಕ್ಷ, ಆ ತರ 2.80 ಆ ತರ ಇದೆ. ಸಾಗವಾನಲ್ಲಿ ಕೊಡಬೇಕು. ಸಾಗವಾನಲ್ಲಿ ಕೊಡ್ತಾ ಇರೋದು. ಸೊ ನಿಮ್ಗೆ ವುಡನ್ದು ಬಗ್ಗೆ ಅಷ್ಟು ಗೊತ್ತಾಗ್ಲಿ ಅಂತ ಹೇಳಿದ್ರೆ ಯಾರೋ ಗೊತ್ತಿರೋರ್ನ ಕರ್ಕೊಂಡು ತಗೊಂಡೋಗಿ ಅಷ್ಟೇನೆ. ಓಕೆ ಸರ್, ನೆಕ್ಸ್ಟ್ ಡೈನಿಂಗ್ ಟೇಬಲ್ ತೋರಿಸ್ಕೊಂಡು ಹೋಗ್ಬಿಡೋಣ ನಾವು. ಸೊ ಫಸ್ಟ್ ನೋಡ್ತಾ ಇದೀವಿ ಸರ್, 4 ಚೇರ್ ಡೈನಿಂಗ್ ಟೇಬಲ್. ಇದು ಏನು ವುಡ್? ಇದು ಸಾಗವಾನ್ ಸರ್. ಸಾಗವಾನ್ ಪ್ಯೂರ್ ಟೀ ಕುಡ್. ಯಾಕಂದ್ರೆ ಇಲ್ಲಿ ಗ್ರೇನ್ಸ್ ನೋಡ್ತಾನೆ ಹೇಳ್ಬಿಡ್ಬೋದು. ಹೌದು ಸರ್, ಪ್ಯೂರ್ ಟೀ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಸರ್ ಟೀಕ್ ಅಂತ. ಇದ್ರ ಮೇಲೆ ಏನ್ ಬರುತ್ತೆ ಸರ್? ಇದ್ರ ಮೇಲೆ ಗ್ಲಾಸ್ ಬರುತ್ತೆ. ಗ್ಲಾಸ್ ನಿಮ್ಗೆ ಪ್ಲೇ ಬೇಕಂದ್ರೆ ಪ್ಲೇ ಬರುತ್ತೆ, ಗ್ಲಾಸ್ ಬೇಕಂದ್ರೆ ಗ್ಲಾಸ್ ಬರುತ್ತೆ. ಆಪ್ಷನ್ ಇದೆ. ಇದು ಬಂದು 25,000 ಸರ್. 25,000. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 20,000 ರೂಪಾಯಿ ಕೊಡ್ತೀನಿ ಸರ್. ಬರೀ 20,000 ರೂಪಾಯಿಗೆ ನಿಮ್ಗೆ ಅಕೇಶ ಸಿಗುತ್ತೆ. ಅದು ಸಿಗುತ್ತೆ, ಬೇಕಂದ್ರೆ ಅದು ರೆಡಿ ಮಾಡ್ಕೊಡ್ತೀವಿ. ಅಕೇಶ ಸರಿ, ನಿಮ್ಗೆ 12,000 ರೂಪಾಯಿ ಕೊಡ್ತೀನಿ. 12,000 ರೂಪಾಯಿ. ಓಕೆ, 4 ಚೇರ್ದು. ಓಕೆ, ಡನ್. ಸೇಮ್ ಇದೇ ತರ ಬರುತ್ತೆ. ಹೌದು ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಇದಕ್ಕೆ 6 ಸೀಟರ್ ತೋರಿಸ್ತಾ ಇದೀವಿ. 6 ಸೀಟರ್. ಇದು ಟೀಕೆ ಸರ್. ಇದು ಕಂಪ್ಲೀಟ್ ಟೀ ಕೂಡ. ಸೊ ನೋಡ್ಬೋದು ಫ್ರೇಮ್ ಯಾವ ತರ ಇದೆ ಅಂತ. ಲೆಗ್ಗಳು ನೋಡ್ಬೋದು, ಹೆವಿ ಲೆಗ್ಗಳು ಹಾಕ್ಬಿಟ್ಟಿದ್ದೀರಾ. ಸೊ 6 ಸೀಟರ್ ಆಪ್ಷನ್ ಬರುತ್ತೆ ನಿಮಗೆ. ಹೌದು ಸರ್. ಓಕೆ, 6 ಸೀಟರ್ ಅಂತ ಹೇಳಕ್ಕಲ್ಲ ಸರ್. ನೋಡಿ, ಇಲ್ಲಿ 3, ಈ ಕಡೆ 3, ಇಲ್ಲೊಂದು. ಹೌದು ಸರ್. 8 ಸೀಟರೇ ಮಾಡ್ಕೊಂಡ್ಬಿಡ್ಬೋದು. 8 ಸೀಟರ್ನು ಮಾಡ್ಬೋದು ಅಲ್ವಾ? ಏನಾಗ್ಬೋದು ಸರ್ ಇದು? ಸರ್, ಇದು ಪ್ರೈಸ್ ಬಂದು 60,000 ರೂಪಾಯಿ ಸರ್. ಇದು 60,000? 60,000 ರೂಪಾಯಿ ವಿತ್ ಗ್ಲಾಸ್. ಫೈನಲ್ ಪ್ರೈಸ್ ಹೇಳಿ. ಫೈನಲ್ ಪ್ರೈಸ್ ಅಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 18,000 ರೂಪಾಯಿ ಡಿಸ್ಕೌಂಟ್ ಸರ್. 18,000 ರೂಪಾಯಿ. 42,000 ರೂಪಾಯಿ ಕೊಡ್ತೀನಿ. 42,000 ರೂಪಾಯಿನಾ? ಇನ್ನ 2,000 ಡಿಸ್ಕೌಂಟ್ ಸರ್. 40,000 ರೂಪಾಯಿ ಕೊಡ್ತೀನಿ ಸರ್. ಕೊಟ್ಬಿಡೋಣ ಸರ್. ಇವಾಗ 6 ಸೀಟರ್ ನೋಡ್ತಾ ಇದ್ವಿ. ಇದ್ರಲ್ಲೇನೆ ನನಗೆ 4 ಸೀಟರ್ ಬೇಕು ಅಂದ್ರೆ ಕಸ್ಟಮರ್ಗೆ ಮಾಡ್ಕೊಡ್ತೀವಿ ಸರ್. ಟೀ ಕುಟ್ಟಿಲ್ಲ ಇದೆಯಲ್ಲ ಸರ್, ಇಲ್ಲೇ ಇದೆ. ಸೇಮ್ ಇದೇ ತರದಲ್ಲೇ ಸೇಮ್ ಪ್ರೈಸ್ ಆಗುತ್ತಾ? ಸೇಮ್ ಪ್ರೈಸ್. ಅದ್ರಲ್ಲಿ 20,000 ರೂಪಾಯಿ ಹೇಳಿದೀನಿ, ಅದೇ ಮಾಡ್ಕೊಡ್ತೀನಿ. ಇದರಲ್ಲಿ ಡಿಸೈನ್ ಈ ತರ ಬೇಕು ಅಂದ್ರೆ ಮಾಡ್ಕೊಡೋಣ ಸರ್. ಆಗ್ಲಿ ಸರ್, ಡನ್. ಸರ್ ಇನ್ನೊಂದು ಇದು ಶೀಶೆ ಮುಡ್ಡು ಸರ್. ಕಂಪ್ಲೀಟ್ ಪಕ್ಕ ಶೀಶೆ ಮುಡ್ಡ ಇದು. ಓಕೆ, ಇದು 6 ಸೀಟರ್. 6 ಸೀಟರ್ ಸರ್. ನಾವು ಕ್ಲಾತ್ ಹಾಕಿಲ್ಲ, ಗ್ಲಾಸು ಹಾಕಿಲ್ಲ. ಹೌದು. ಕಸ್ಟಮರ್ ಬ್ಲಾಕ್ ಗ್ಲಾಸ್ ಕೇಳ್ತಾರೆ, ವೈಟ್ ಗ್ಲಾಸ್ ಕೇಳ್ತಾರೆ, ಬ್ರೌನ್ ಗ್ಲಾಸ್ ಕೇಳ್ತಾರೆ. ಅದಕ್ಕೋಸ್ಕರ ಕಸ್ಟಮರ್ ಅಲ್ಲಿ ಯಾವ ಸೆಲೆಕ್ಷನ್ ಮಾಡ್ತಾರೆ ಅದು ಹಾಕೊಡ್ತೀವಿ ನಾವು. ಇದು ಬಂದು 70,000 ರೂಪಾಯಿ ಸರ್. ಇದು 70,000 ಶೀಶಮಲ್ಲಿ. ಓಕೆ, ಫೈನಲ್ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 50,000 ರೂಪಾಯಿ ಕೊಡ್ತೀವಿ ಸರ್. 50,000 ರೂಪಾಯಿಗೆ. ವೀಕ್ಷಕರೇ, ಇದ್ರ ಮೇಲ್ಗಡೆ ನಿಮಗೆ ಗ್ಲಾಸ್ ಆಪ್ಷನ್ ಬರುತ್ತೆ, ಇಲ್ಲ ವುಡ್ ಆಪ್ಷನ್ ಕೂಡ ಬೇಕು. ಸೊ ಇಲ್ಲಿ ನಿಮಗೆ ಇದನ್ನ ಫ್ಯಾಬ್ರಿಕ್ ಬಟ್ಟೆ ಯಾವ ಸೆಲೆಕ್ಷನ್ ಮಾಡ್ತಾರೆ ಅದನ್ನ ಮಾಡ್ಕೊಡ್ತೀರಾ. ಎಷ್ಟು ದಿನ ತಗೊಂತಾರೆ ಇವಾಗ ಮಾಡ್ಕೊಡ? ಆರ್ಡರ್ ಸಿಕ್ತು, ಇದು ಆಯ್ತು ಅಂತ 8 ರಿಂದ 10 ದಿವಸ ಸರ್. 7 to 8 days ಅಲ್ಲಿ ಮುಗಿಸ್ಕೊಟ್ಬಿಡ್ತೀವಿ. ಹಾಗೆ ಸರ್, ಡನ್. ಸರ್, ಇದನ್ನು ಡಿಫ್ರೆಂಟ್ ಆಗಿ ಇಟ್ಬಿಟ್ಟಿದ್ದೀರಾ ನಿಮ್ದು ಗೋಡನಲ್ಲಿ. ಹೌದು. ಏನ್ ಮಾಡೆಲ್ ಇದು ಅಂತಾರೆ ಸರ್? ಇದು ಬಂದು ರೊಟೇಟ್ ಡೈನಿಂಗ್ ಟೇಬಲ್ ಟೀ ಕುಡ್.
ಪಕ್ಕ ಟೀ ಕುಡ್ ಪಕ್ಕ ಟೀ ಕುಡ್ ಚೆಕ್ ಮಾಡಿಸ್ಕೊಳ್ಳಿ ಸರ್. ಇದೊಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಇದು. ಇದ್ರ ಮೇಲೆ ಗ್ಲಾಸು ಬರುತ್ತೆ. ಇದ್ರ ಮೇಲೆ ಗ್ಲಾಸ್ ಆಪ್ಷನ್ ಇದೆಯಾ? ನಿಮಗೆ 6 ಚೇರ್ ಬೇಕಂದ್ರೆ 6 ಚೇರ್ ಕೊಡ್ತೀವಿ, 4 ಚೇರ್ ಬೇಕಂದ್ರೆ 4 ಚೇರ್ ಕೊಡ್ತೀವಿ. ಹೌದಾ? 6 ಚೇರ್ದು ಬೇರೆ ರೇಟ್ ಇರ್ತದೆ, 4 ಚೇರ್ದು ಬೇರೆ ರೇಟ್ ಇರ್ತದೆ ಸರ್. ಇದೇನಿದು ಸರ್? ಇದು ನೋಡ್ತಾ ಇದ್ದೀನಿ ಡಿಸೈನ್ಸ್ ಎಲ್ಲ. ಸರ್ ಇದು ಚಮ್ಕಿ ಅಂತ ಹೇಳ್ತಾರೆ ಸರ್ ಇದಕ್ಕೆ. ಹೌದಾ? ಓಕೆ ಓಕೆ. ಸೊ ಚೆನ್ನಾಗಿದೆ. ಕಾರ್ವಿಂಗ್ ಕಂಪ್ಲೀಟ್ ಫುಲ್ ಕಾರ್ವಿಂಗ್ ಅಲ್ಲೇ ತುಂಬ. ಅದ್ರ ಮೇಲೆ ಗ್ಲಾಸು ಬರುತ್ತೆ ಸರ್. ಇದ್ರ ಮೇಲೆ ಗ್ಲಾಸು ಬರ್ತದೆ. ಕೆಳಗಡೆನೂ ಕಾರ್ವಿಂಗ್ ಇದೆ ಸರ್. ತೋರಿಸ್ತೀರಾ ನಾವು ಸಲ? ಜರ್ಸ್ಕೊಳ್ಳಿ ನೋಡಿ ಸರ್, ಕೆಳಗಡೆನೂ ಕಾರ್ವಿಂಗ್ ಇದೆ. ಸೊ ಅಬ್ಸರ್ವ್ ಮಾಡ್ತಿರ್ಬೋದು ವಿಡಿಯೋದಲ್ಲಿ ಫುಲ್ ಕಾರ್ವಿಂಗ್. ಸರ್ ಪ್ರೈಸ್ ಅದೇ ಥರ ಇರುತ್ತಾ ಸರ್? ಪ್ರೈಸ್ ಕೊಡ್ತೀನಿ ಸರ್, ಒಳ್ಳೆ ಪ್ರೈಸ್ ಕೊಡ್ತೀನಿ. ಏನು ಮಾಡ್ಕೊಡ್ತೀರಾ ಸರ್? ಈ ಪ್ರೈಸ್ ಬಂದು ನಿಮಗೆ 120, 130, 1.5 ಲಕ್ಷ ರೂಪಾಯಿ ಕೇಳಿ. 1.5 ಲಕ್ಷ ಆ ಥರ ಪ್ರೈಸ್ ಇರ್ತದೆ ಸರ್. ಸರಿ. 4 ಚೇರ್ ಡೈನಿಂಗ್ ಟೇಬಲ್ ಬೇಕಂದ್ರೆ ರೊಟೇಟ್ ಇದು 4 ಚೇರ್ ಬೇಕಂದ್ರೆ ನಿಮ್ಗೆ 80,000 ರೂಪಾಯಿ ಕೊಡ್ತೀನಿ ಸರ್. ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 80,000 ರೂಪಾಯಿ. 80,000 ಇದು ಫೈನಲ್. 4 ಚೇರ್ಗೆ. 6 ಚೇರ್ಗೆ 90,000. 90,000 ರೂಪಾಯಿ. ಮದುವೆಗೂ ಕೊಡ್ಬೋದು, ಹೆಣ್ಮಕ್ಳಿಗೋಸ್ಕರ ಕಮ್ಮಿ ಬಜೆಟ್. ನಿಮ್ಗೆ EMI ಆಪ್ಷನ್ ಇದೆ ಸರ್ ನಮ್ಮ ಹತ್ರ. ಕರೆಕ್ಟ್, ಅದೊಂದು ಹೇಳಿ ನಮಗೆ. ಏನು EMI? ಯಾವ ಫೈನಾನ್ಸ್ ಸರ್? ಬಜಾಜ್ ಫೈನಾನ್ಸ್ EMI ಆಪ್ಷನ್ ಇದೆ. ಸರಿ, ಬಜಾಜ್ ಫೈನಾನ್ಸ್ ಇಂದ EMI ಆಪ್ಷನ್ ಇದೆ. ಹೆಣ್ಮಕ್ಳಿಗೆ ಮದುವೆಗೆ ನಾವು ಕೊಡಬೇಕು, ಮಂಚ ಕೊಡಬೇಕು, ಡೈನಿಂಗ್ ಟೇಬಲ್ ಕೊಡಬೇಕು, ಆಸೆ ಇರ್ತದೆ ತಂದೆ ತಾಯಿಗಳಿಗೆ. ಹೌದು, ಅವರು ಬಂದು ನೋಡ್ಬಿಟ್ಟು EMI ಆಪ್ಷನ್ ಇಂದ ತಗೊಂಡು ಹೋಗ್ಬೋದು. ಖಂಡಿತ. ಅರ್ಧ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ ರೇಟ್, ಅದು ತಗೊಂಡು ಹೋಗ್ಬೋದು ಸರ್. ಖಂಡಿತ ಸರ್, ಅರ್ಧ ಬೆಲೆ. ಲೈಫ್ ಟೈಮ್ ವಾರಂಟಿ ಸರ್. 30-50% ಡಿಸ್ಕೌಂಟ್ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಇದು ಫಸ್ಟ್ ಟೈಮು ಗೋಡನ್ ಓಪನ್ ಆಗಿರೋಂಥ ಹೊಸ ಶಾಪ್ ಇವ್ರು ಮಾಡ್ತಿರೋಂಥದ್ದು. ತಮ್ಮ ಚಾನಲಿಂದ ಬನ್ನಿ, ಇನ್ನೂ ಏನಾದ್ರು ಬೆಟರ್ ಪ್ರೈಸ್ ಮಾಡಿಕೊಡ್ತಾರೆ ಸರ್. ಇದು ಫುಲ್ ಫ್ರೇಮು ಎಲ್ಲ ಓಪನ್ ಆಗಿ ಇಟ್ಬಿಟ್ಟಿದ್ದೀರಾ? ಓಪನ್ ಆಗಿ ಇಟ್ಟಿದ್ದೀವಿ ಅಂದರೆ ಕಸ್ಟಮರ್ ನಮಗೆ ಸರ್ ಆ ಬಟ್ಟೆ ನಮಗೆ ಸೆಲೆಕ್ಷನ್ ಆಗಿಲ್ಲ, ನಮ್ಮ ಮನೆ ಗೋಡೆ ಈ ಕಲರ್ ಇದೆ, ನಮ್ಗೆ ಅದೇ ಕಲರ್ ಮ್ಯಾಚ್ ಆದಂಗೆ ಮಾಡಿಕೊಡಿ ಅಂದರೆ ನಾವು ಫ್ರೇಮ್ ಇದು ಅಡ್ವರ್ಟೈಸ್ಮೆಂಟ್ ಇಟ್ಟಿದ್ದೀವಿ. ಅವ್ರು ಯಾವ ತರ ಕಲರ್ ಹೇಳ್ತಾರೆ, ಯಾವ ಡಿಸೈನ್ ಹೇಳ್ತಾರೆ, ಯಾವ ಪಾಲಿಶ್ ಹೇಳ್ತಾರೆ, ಬ್ಲಾಕ್ ಕಲರ್ ಬೇಕಾ, ಟೀ ಗುಡ್ ಕಲರ್ ಬೇಕಾ, ನೀಮುಟ್ ಕಲರ್ ಬೇಕಾ, ಶೀಶಮ್ ಕಲರ್ ಬೇಕಾ, ಅವ್ರಿಗೆ ಯಾವ ಕಲರ್ ಇಷ್ಟ ಇದೆ ಆ ಕಲರ್ ಮಾಡ್ಕೊಡ್ತೀವಿ ಸರ್. ಸೊ ಅದಕ್ಕೆ ಫ್ರೇಮ್ ನ ಕಂಪ್ಲೀಟ್ ಓಪನ್ ಆಗಿ ಇಟ್ಬಿಟ್ಟಿದ್ದಾರೆ ಸರ್. ಸೊ ಇದಕ್ಕೆ ಬೆಲ್ಟ್ ಹಾಕಿ ನೀವು ಬೆಲ್ಟ್ ಹಾಕಿ 40 ಇಂಚ್ ಫಾರ್ಮ್ ಹಾಕಿ ಅದ್ರ ಮೇಲೆ 1 ಇಂಚ್ ಫಾರ್ಮ್ ಹಾಕಿ 5 ವರ್ಷ ಅಲ್ಲಾಡಬಾರ್ದು ಸರ್. ಸೊ ಲೈಫ್ ಲಾಂಗ್ ವರ್ಗೂ ಬರಬೇಕು. ಒಟ್ಟು ಜನ ತೊಗೊಂಡೋದ್ರೆ ನೆನ್ಸ್ಕೋಬೇಕು ಇಲ್ಲಿ ಒಂದು ತೊಗೊಂಡೋಗಿದ್ದೀವಿ ಅಂತ. ಸರ್ ನೆಕ್ಸ್ಟ್ ಸರ್ ಇದೆಲ್ಲ ನೋಡ್ತಾ ಇದ್ದೀವಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಬಂದು ಈಸಿ ಚೇರ್ ಸರ್. ಇದು ಹೆಂಗೆ ಸರ್? ಇದು ಕಟ್ಗಿಟ್ ಆಗಲ್ವಾ? ಕಟ್ಟಾಗಲ್ಲ ಸರ್. 200 kg ಮಲ್ಕೊಳ್ಳಿ ಏನಾಗಲ್ಲ. ಅದೇ ಇವಾಗ ಕೆಳಗೆ ಬಂದೆ. 200 kg ಆಗಲಿ ಏನಾಗಲ್ಲ. ಈಸಿ ಚೇರ್ ಇದು. ಓಕೆ. ಎಲ್ಲಿ ಯೂಸ್ ಮಾಡ್ಬೋದು ಇದನ್ನ? ತುಂಬಾ ಜನ ಸರ್ ಮನೆ ಹತ್ರ ಯೂಸ್, ಬಾಲ್ಕನಿ ಮೇಲೆ ಯೂಸ್ ಮಾಡ್ತಾರೆ, ಗಾರ್ಡನ್ ಅಲ್ಲಿ ಯೂಸ್ ಮಾಡ್ತಾರೆ, ಫಾರ್ಮ್ ಹೌಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇದೇನಂದ್ರೆ ಒಳ್ಳೆ 2 ಆಪ್ಷನ್ ಇದೆ ಇದರಲ್ಲಿ. ಮೇಲ್ಗಡೆ ತಗೊಂಬೋದು. ತೋರಿಸಿ ಯಾವ ತರ. ಇದು 2 ಆಪ್ಷನ್ ಇದೆ ಸರ್. ಒಂದು ಆಪ್ಷನ್ ಇದು, ಇದೊಂದು ಆಪ್ಷನ್. ಇದು ವಯಸ್ಸಾದವ್ರಿಗೆ, ಬ್ಯಾಕ್ ಪೇನ್ ಇದ್ದವ್ರಿಗೆ ಒಳ್ಳೆ ಆಪ್ಷನ್ ಇದೆ. ಎಲ್ಲಾದ್ರೂ ಸುಸ್ತಾಗಿ ಕೆಲಸದಿಂದ ಬಂದ್ರು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣಪ್ಪ ಇದ್ರ ಮೇಲೆನೆ, ಒಂದ್ ಚೆನ್ನಾಗಿ ಕಾಣುತ್ತೆ, ಒಂದು ರೆಸ್ಟ್ ತಗೊಳ್ಬಹುದು ಅಂದ್ರೆ ಇದು ಬಂದು 6,000 ರೂಪಾಯಿ ಸರ್. ಇದು 6,000. ನಮ್ಮ ಚಾನಲ್ ಕಡೆ ಬಂದವರಿಗೆ 3,500 ರೂಪಾಯಿ. ಇದು ಪರವಾಗಿಲ್ಲ, ಆರಾಮ ಕೊಡ್ಬೋದು. 3,500 ರೂಪಾಯಿ. ಇಲ್ಲ, ಇದು ಬಂದು ಶೀಶಮ್. ಇದು ಟೀಕು. ಓಕೆ. ಇದೇನಾಗುತ್ತೆ ಅಂದ್ರೆ ಇದು 3,500ನಾ? ಇಲ್ಲ, ಇದೆಷ್ಟು ಹೇಳಿ? ಇದು ಬಂದು 9,000 ರೂಪಾಯಿ ಸರ್. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 7,500 ಕೊಡ್ತೀನಿ. 7,500. ಇದು ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸರ್, ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಇದು 6,500 ಕೊಡ್ತೀನಿ ಸರ್. 6,500. ಪಕ್ಕದಲ್ಲಿ ಇನ್ನೊಂದು ಸರ್, ಇದು ಅದು 8,000 ಸರ್. 8,000ನಾ? ಡನ್ ಸರ್. ಓಕೆ ಸರ್, ಇನ್ನೊಂದು ರಾಕಿಂಗ್ ಚೇರ್ಗೆ ಹೋಗ್ಬಿಡೋಣ. ಏನು ವುಡ್ ಇದು ಸರ್? ಇದು ಶೀಶಮ್. ಇದೇನು ಪಾಲಿಶ್ ಈ ಥರ ಇದೆ? ಇದು ಇನ್ನು ಪಾಲಿಶ್ ಆಗಿಲ್ಲ ಸರ್. ಪಾಲಿಶ್ ಆಗಿಲ್ವಾ? ಪಾಲಿಶ್ ಆಗಿಲ್ಲ. ಇದು ಇನ್ನೂ ಒಂದು ಕೊಟ್ಟು ಪಾಲಿಶ್ ಹೊಡಿಬೇಕು ಇದಕ್ಕೆ. ಪಾಲಿಶ್ ಆಗಿಲ್ಲ. ಇದು ಏನು ವುಡ್ ಅಂದ್ರೆ? ಇದು ಶೀಶಮ್ ವುಡ್ ಸರ್. 18,000 ರೂಪಾಯಿ ಸರ್. ಇದು 18,000. ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 10,000 ರೂಪಾಯಿ ಕೊಡ್ತೀನಿ ಸರ್. 10,000 ರೂಪಾಯಿ ಕೊಡ್ತೀನಿ. ರಾಕಿಂಗ್ ಚೇರ್ ಕೊಡ್ಬೋದು, ಆರಾಮ ಕೊಡ್ಬೋದು ಸರ್. 18,000 ಇಂದ 20,000 ರೂಪಾಯಿ ರಾಕಿಂಗ್ ಚೇರ್ ನಡೀತಾ ಇದೆ ಮಾರ್ಕೆಟ್ ಕೊಡ್ತೀನಿ ಸರ್. ಸರಿ, ಇದು ಟೀ ಕುಡ್ಡಲ್ಲಿ ಬೇಕು ಅಂದ್ರೆ ಸರ್? ಟೀ ಕುಡ್ಡಲ್ಲಿ ಬೇಕಂದ್ರೆ ಸರ್ ಇದು ನಮ್ಮ ಚಾನಲ್ ಕಡೆಯಿಂದ 22,000 ರೂಪಾಯಿ ಸರ್. ಚಾನಲ್ ಕಡೆಯಿಂದ ಬಂದ್ರೆ 22,000 ರೂಪಾಯಿ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 13,000 ರೂಪಾಯಿ ಕೊಡ್ತೀನಿ ಸರ್. 13,000 ರೂಪಾಯಿ ಆರಾಮ ಕೊಡ್ಬೋದು. ಇದು ಟೀಕೆ ಸರ್. ಇದು ಟೀ ಕುಡ್ಡ, ಬಟ್ ಪಾಲಿಶ್ ಸ್ವಲ್ಪ ಸ್ಮೂತ್ ಆಗಿದೆ, ಗ್ಲಾಸಿ ಫಿನಿಶಿಂಗ್ ಇದೆ. ಗ್ಲಾಸಿ ಫಿನಿಶಿಂಗ್ ಇದು. ಹೌದು. ಎಷ್ಟಾಗುತ್ತೆ ಇದು ಸರ್? ಇದು 13,000 ರೂಪಾಯಿ ಸರ್. ಇದು 13 ಸರ್. ಬಂದ್ಬಿಡಿ ಸರ್. ಸೊ ಇವಾಗ ನಾವು ಕಂಪ್ಲೀಟ್ ಕಾರ್ಡ್ ಸೆಕ್ಷನ್ ಬಂದಿದ್ದೀವಿ ಸರ್. ಸೊ ಫಸ್ಟ್ ಹೋಗ್ಬಿಡೋಣ ನಾವು. ಏನ್ ಸೈಜ್ ಇದು ಬರುತ್ತೆ ಸರ್? 6x6.5 ಕಿಂಗ್ ಸೈಜ್. ಇದು ಕಿಂಗ್ ಸೈಜ್ ಇದು. ಓಕೆ. ಇದು ವಿತ್ ಸ್ಟೋರೇಜ್ ಸರ್. ವಿತ್ ಸ್ಟೋರೇಜ್ 3/4 ಇಂಚ್ ಪ್ಲೇನ್ ಅಲ್ಲಿ ಮಾಡಿರೋದು ಸರ್. ಇದು ಹೆಡ್ ಸ್ಟೋರೇಜ್ ಎಲ್ಲ ಇದೆ. ಓಕೆ. 2 ಸೈಡ್ ಡ್ರಾಯರ್ ಬರುತ್ತೆ. ಗುಡ್ ಕಂಡೀಷನ್ ಅಲ್ಲಿ ಇದೆ. ಪ್ಯೂರ್ ಟೀಕು ಸಾಗವಾನ್ ಇದು ಸರ್. ಇದು 46,000 ರೂಪಾಯಿ ಸರ್. 46,000 ರೂಪಾಯಿ. ನಿಮ್ ಚಾನಲ್ ಕಡೆಯಿಂದ ಬಂದವ್ರಿಗೆ 32,000 ರೂಪಾಯಿಗೆ ವಿತ್ ಡೆಲಿವರಿ. ಕಿಂಗ್ ಸೈಜ್ 32,000 ರೂಪಾಯಿಗೆ. ಟೀಕ್ ಇಲ್ಲ ಅಂದ್ರೆ ದುಡ್ಡೇ ಬೇಡ ಸರ್ ನಮಗೆ ಅಷ್ಟೇ. ಸರ್ ಟೀಕ್ ಹೆಂಗ್ ಮಾಡ್ತಾರೆ ಅಂದ್ರೆ ನೋಡಿ ಸರ್, ಇದೆಲ್ಲ ಟೀಕು ಸರ್.
ಓಕೆ. ಇದೆಲ್ಲ ಟೀಕು. ಸರಿ. ಕಡೆ ಹಿಂದ್ಗಡೆ ಬಂದು ಪ್ಲೇ ಶೀಟ್ ಬರುತ್ತೆ ಸರ್. ಆ ಪ್ಲೇ ಶೀಟ್ ನಲ್ಲಿ ಇದು ಹಾಕಿದ್ರೆ ಕುತ್ಕೊಳ್ಳೋದು, ಇಲ್ಲಾಂದ್ರೆ ಕುತ್ಕೊಳ್ಳಲ್ಲ ಸರ್. ಓಕೆ. ಕೆಲವ್ರು ಹೇಳ್ತಾರೆ ಏನ್ ಸರ್ ಹಿಂದ್ಗಡೆ ಪ್ಲೇ ಇದೆ ಅಂತ. ಆ ಪ್ಲೇ ಗ್ರಿಪ್ ನಲ್ಲೇ ಟೀ ಗುಡ್ ಕುಂಡ್ರಸಕ್ ಆಗೋದು. ಸುಳ್ಳು ಹೇಳ್ಬಿಟ್ಟು ಕೊಡೋದು ಬೇಡ ಸರ್ ನಮ್ಗೆ. ಸರಿ ಸರ್, ಆಗ್ಲಿ. ಹಂಗು ಅದು ನೋಡ್ಕೊಳ್ಳಿ ಸರ್. ಯಾವುದು ಇದಾ ಫ್ರೇಮ್? ಸೊ ಹೆಡ್ ಹತ್ರ ಸರ್ ಇದು ಮಂಚ, ಇದು ಹೆಡ್ ಹೆಸರು, ಮಂಚ ಹೆಸರು ನಾಗೇಶ್ವರ ಕಾಟ್ ಅಂತ ಹೇಳ್ತಾರೆ ಇದಕ್ಕೆ. ಇದಕ್ಕೆ ಬಂದು 2 ಸೈಡ್ ನಿಮ್ಗೆ ಕ್ಲಾತ್ ಬರುತ್ತೆ. ಕ್ಲಾತ್ ಆಪ್ಷನ್ ಬರುತ್ತೆ 2 ಸೈಡ್. ಸರಿ ಸರಿ. ಇಲ್ಲೇ ನೋಡ್ಕೊಳ್ಳಿ ಟೀಕ್ ಇದೆ ಇಲ್ಲ ಅಂತ ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ. ನಾಗೇಶ್ವರ ಸೋಫಾ ಅಂತಾರೆ ಇದಕ್ಕೆ. ಇಲ್ಲೇ ರೆಡಿ ಆಗುತ್ತೆ. ಇಲ್ಲೇ ರೆಡಿ ಆಗುತ್ತೆ. ಇಲ್ಲೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದು. ಇದು ಬಂದು ನಿಮ್ಗೆ 70,000 80,000 ಅಂತಾರೆ ಸರ್. ನಮ್ಗೆ ಆ ರೇಟ್ ಇಲ್ಲ. ನಮ್ಮ ಚಾನಲ್ ಗಿಡ ಬಂದವರಿಗೆಲ್ಲ ಕಮ್ಮಿ ರೇಟೇ ಕೊಡೋದು. ಇದು 42,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಕಿಂಗ್ ಸೈಜ್ ಬರುತ್ತೆ. ಕಿಂಗ್ ಸೈಜ್ ಬರುತ್ತೆ 42,000 ರೂಪಾಯಿ ನಾಗೇಶ್ವರ ಸೋಫಾ. ಸೊ ನೋಡಿ, ಇದನ್ನ ನಿಮ್ಗೆ ಲೈವ್ ಆಗಿ ನಾವು ಏನಕ್ಕೆ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಟ್ರಸ್ಟ್ ಗೊತ್ತಾಗಬೇಕು ಜನಕ್ಕೆ, ಇಲ್ಲಿ ಏನು ನಡೀತಾ ಇದೆ, ಏನು ತೋರಿಸ್ತಾ ಇದೀವಿ ನಾವು. ಕಂಪ್ಲೀಟು ವುಡನ್ ಅಂತ ಬಂದಾಗ ವುಡನ್ ಸೆಕ್ಷನ್ ಅಂತಾನೆ ತೋರಿಸ್ತಾ ಇರೋದು ಟೀ ಕುಡ್. ಓಕೆ, ಹೇಳಿ ಸರ್. ಇದು ಕಾರ್ವಿಂಗ್ ಸೋಫಾ 6 ಇಂಚಲ್ಲಿ ಮಾಡಿರೋದು ಪ್ಯೂರ್ ಟೀಕ್ ಅಲ್ಲಿ ಸರ್. ಏನ್ ಸರ್ ಕಾರ್ವಿಂಗ್ ಇದು? ಕಾರ್ವಿಂಗ್ ಸರ್ ಎತ್ತಕ್ಕಾಗಲ್ಲ ಸರ್. 3 ಜನ 4 ಜನ ಬೇಕು ಸರ್ ಎತ್ತಕ್ಕಿದ್ದು. ಇದು ಮಿಷಿನ್ ಇಲ್ಲ, ಕೈಯಿಂದನೇ ಮಾಡಬೇಕು. ಕೈಯಿಂದ ಮಾಡಬೇಕು ಅಂದ್ರೆ 1.5 ತಿಂಗಳು ಟೈಮ್ ತಗೊಂತಾರೆ ಸರ್. 1.5 ತಿಂಗಳಿಂದ 2 ತಿಂಗಳು ಟೈಮ್ ಆಗುತ್ತೆ. ಈ ಮಂಚ ಲೈಫ್ ವ್ಯಾರಂಟಿ ಇದು. ಲೈಫ್ ಇಂದ ಲೈಫ್ ಟೈಮ್ ವ್ಯಾರಂಟಿ ಇದು. ಈ ಮಂಚ ಬಂದು 1.5 ಲಕ್ಷ ರೂಪಾಯಿ ಸರ್. 1.5 ಲಕ್ಷ ರೂಪಾಯಿ ಕಿಂಗ್ ಸೈಜು. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 95,000 ರೂಪಾಯಿ ಸರ್. 95,000. ಬಟ್ ಇದು ಹಿಂಗ್ ನೋಡೋದಕ್ಕಿಂತ ಇದು ರೆಡಿ ಆಗಿ ಪಾಲಿಶ್ ಆಗಿ ನೋಡಿದ್ರೆ ಮಜಾ ಬೇರೆ ಇರ್ತದೆ. ಅದು ಮಜಾನೇ ಬೇರೆ. ಯಾಕಂದ್ರೆ ನೋಡಕ್ಕೆ ಇಂದು ಡಲ್ ಅನ್ಸ್ಬೋದು ವಿಡಿಯೋದಲ್ಲಿ. ಸೊ ಎಲ್ಲ ರೆಡಿ ಆದ್ಮೇಲೆ ನೋಡಿದಾಗ ನಿಮ್ಗೆ ವರ್ತ್ ಅನ್ಸುತ್ತೆ. 1.5 ಲಕ್ಷ 6 ಇಂಚಲ್ಲಿ ಮಾಡ್ಸಿರೋದು ಸರ್ ಇದು. 6 ಇಂಚಲ್ಲಿ. ಬಟ್ 2-3 ಜನ ಬೇಕಿದ್ದಕ್ಕೇನೆ. ಕಲೆ ಕೈಯಿಂದ ಕೆತ್ತಿರೋ ಕಲೆ ಇದು ಅಷ್ಟೇನೆ. ಕಲೆಗೆ ಬೆಲೆ ಕೊಡ್ಬೇಕಷ್ಟೇ ಸರ್. ಇದಕ್ಕೆ ಹೋಗ್ಬಿಡೋಣ. ಇದು ಮಣಿ ಕಾಟ್ ಅಂತ ಕಿಂಗ್ ಸೈಜ್ ಸ್ಟೋರೇಜ್. ಅದು ನೋಡ್ಕೊಳ್ಳಿ ಮಣಿಗಳ ತರ, ಮಣಿ ತರ ಮತ್ತೆ ಬ್ರಿಕ್ಸ್ ತರ ಕೊಟ್ಟಿದ್ದೀವಿ, ಬಿಸ್ಕೆಟ್ ತರ. ಇದು ಸೇಮ್ ಪ್ರೈಸ್ ಸರ್. ಸೇಮ್ ಪ್ರೈಸ್ 32,000 ಸರ್. 32 ಆಗುತ್ತೆ. ನೆಕ್ಸ್ಟ್ ಸರ್ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಹೆಡ್ ಬೋರ್ಡ್ ಸ್ವಲ್ಪ ದೊಡ್ಡದಾಗಿದೆ. ಇಲ್ಲ ಸೇಮ್ ಆಪ್ಷನ್ ನೋಡಿ. ಹೆಡ್ ಬೋರ್ಡ್ ಅಷ್ಟೇ. ಮತ್ತೆ ಇಲ್ಲಿ ಬಾಟಮ್ ಒಂದೇ ಸೇಮ್ ಡಿಸೈನ್ ಬರುತ್ತೆ. ಇದು 32 ಸರ್. ಇದು ಸರ್ ಸೇಮ್ ಆಪ್ಷನ್. ಇದು 32 ಸರ್. ಸರ್ ಎಲ್ಲಕ್ಕಿಂತ ಎಲ್ಲ ಒಂದೊಂದಕ್ಕೆ ನೋಡ್ತಾ ಹೋದ್ರೆ ಒಂದೊಂದು ಚೆನ್ನಾಗಿದೆ. ಬೇಡ ಸರ್, ಜಾಸ್ತಿ ಹೇಳೋದು ಬೇಡ, ಕಮ್ಮಿ ಮಾಡೋದು ಬೇಡ ಸರ್. ಯಾಕೆ ಗೊತ್ತಾ, ನಮ್ಗೆ 500,000 ಸಿಕ್ಲಿ, ನಮ್ದು ಹೊಸ ಅಂಗಡಿ, ನಮ್ ಕಸ್ಟಮರ್ಗಳು ಬಂದು ನಮ್ ಕ್ಲಿಕ್ ಮಾಡಿದ್ರೆ ಕಳಿಸ್ತಾರೆ, ಅವ್ರನ್ನ ಕಳಿಸ್ತಾರೆ ನಮ್ಗೆ. ನಾವ್ ಇನ್ನ ರೇಟ್ ಕಮ್ಮಿ ಕೊಡೋಣ ಅಂತ ಒಂದು ಆಸೆ ಇದೆ. ಸ್ವಲ್ಪ ಕ್ಲಿಕ್ ಆದ್ಮೇಲೆ ಇನ್ನ ಕಮ್ಮಿ ಕೊಡಬೇಕು ಅಂತ. ಸೊ ಬರ್ಬೇಕು, ನೋಡ್ಬೇಕು, ಇಷ್ಟ ಆಯ್ತಾ ತಗೊಂಡು ಹೋಯ್ತಾ ಇರಬೇಕು. EM ಆಪ್ಷನ್ ಕೂಡ ಇದೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು, ಇದು ಕಾರ್ವಿಂಗ್ ಮಹಾರಾಜ ಮಂಚ ಸರ್. ಇದು ಓಕೆ. ಇದು ಬಂದು ನಿಮ್ಗೆ 70,000 ರೂಪಾಯಿ ಸರ್. ಸ್ಟೋರೇಜ್ ಇದೆ. ಫೈನಲ್ ಪ್ರೈಸ್ ಹೇಳಿ. ಫೈನಲ್ ಪ್ರೈಸ್ ನಿಮ್ಗೆ 42ಗೆ ಕೊಡ್ತೀನಿ ಸರ್. 42,000 ರೂಪಾಯಿ ಕಸ್ಟಮರ್. ಇದಕ್ಕೆಲ್ಲ ವ್ಯಾರಂಟಿ ಯಾವ ತರ ಕೊಡ್ತೀರಾ? 5 ವರ್ಷ ವ್ಯಾರಂಟಿ ಸರ್. ಲೈಫ್ ಟೈಮ್ ಇದು. ಲೈಫ್ ಟೈಮ್ ಇದು. ಓಕೆ. 5 ವರ್ಷ ವ್ಯಾರಂಟಿ ಕೊಡ್ತೀನಿ ನಾನು. ಇದು ಲೈಫ್ ಟೈಮ್. ನೆಕ್ಸ್ಟ್ ಸರ್ ಇದಕ್ಕೆ ಹೋಗ್ಬಿಡೋಣ. ಇದು ತೋರಿಸಿ ಸರ್. ಇದು ಏನದು ನಾಗೇಶ್ವರ. ಮತ್ತೆ ಅಲ್ಲಿ ಕುಶನ್ ಬರುತ್ತಲ್ಲ ಸರ್, ಇದು ಹೆಡ್ ಬೋರ್ಡ್. ನಿಮ್ಗೆ ಇಲ್ಲಿ 3 ಕುಶನ್ ಬರುತ್ತೆ ಸರ್. ಅಲ್ಲಿ 3 ಕುಶನ್ ಬರುತ್ತೆ. ಇದು 42,000 ಸರ್. 42,000 ಕಿಂಗ್ ಸೈಜ್. ಇಲ್ಲೂ ಬರುತ್ತಲ್ಲ ಹೆಡ್ ಲೆಗ್ ಅಲ್ಲೂ ಬರುತ್ತೆ ಸರ್ ಕುಶನ್. ಸೊ ಇಲ್ಲಿ ನೋಡಬಹುದು, ಇಲ್ಲೂ ಆಪ್ಷನ್ ಬರುತ್ತೆ. ನಿಮ್ಗೆ ಯಾವ ತರ ಕಲರ್ ಬೇಕು ಚಾಯ್ಸ್ ಮಾಡ್ಕೋಬಹುದು. ಸೊ ಸೆಲೆಕ್ಷನ್ ರೆಡಿ ಮಾಡಿ ಇಟ್ಟಿಲ್ಲ ಎಂತಕ್ಕಂದ್ರೆ ಕಲರ್ ಆಪ್ಷನ್ ಇರ್ತದೆ. ಕಸ್ಟಮರ್ ಒಂದ್ಸಲಿ ಮಾಡಿ ಇಟ್ಬಿಟ್ರೆ ಮತ್ತೆ ಚೇಂಜಸ್ ಕೇಳ್ತಾರೆ. ಅದಕ್ಕೋಸ್ಕರ ಕಸ್ಟಮರ್ ಕಲರ್ ಅವ್ರ ಚಾಯ್ಸ್, ದುಡ್ಡು ಅವ್ರು ಹಾಕ್ತಾರೆ, ಅವ್ರ ಖುಷಿಯಿಂದ ತಗೊಂಡು ಹೋಗ್ಬೇಕಲ್ಲ. ಹೌದು, ಕರೆಕ್ಟ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಬನ್ನಿ. ಪಕ್ಕದಲ್ಲಿ ಇನ್ನೊಂದು, ಇದು ಕಿಂಗ್ ಸೈಜ್. ಇದು ಕಿಂಗ್ ಸೈಜ್ ಸರ್. ಇದೇನಾಗುತ್ತೆ ಪ್ರೈಸ್ ಸರ್? ನಮ್ಮ ಹತ್ರ ಕ್ವೀನ್ ಸಿಗುತ್ತೆ, ಕಿಂಗು ಸಿಗುತ್ತೆ. ಓಕೆ. ಕ್ವೀನ್ ಸೈಜ್ ಒಂದು ರೇಟ್ ಹೇಳಿ, ಕಿಂಗ್ ಸೈಜ್ ಒಂದು ರೇಟ್ ಹೇಳಿ. ಕ್ವೀನ್ ಸೈಜ್ ಅಲ್ಲಿ ಸರ್ ಅದಕ್ಕೆ ಇದು 3,000 ಡಿಸ್ಕೌಂಟ್ ಸರ್ ಅಷ್ಟೇ. ಬರೀ 3,000. ನಾವು ಕಿಂಗ್ಗೆ ಹೋಗ್ಬಿಡೋಣ ಸರ್. ಮನೇಲಿ ಜಾಗ ಇರಲ್ಲ, ಅದೊಂದು ಜಾಗ ಇರೋದಿಲ್ಲ. ಇಲ್ಲ ಸರ್ ನಮ್ಗೆ ಸಣ್ಣದ್ ಬೇಕು ಸ್ವಲ್ಪ. ಹೌದು, ಕ್ವೀನ್ ಸೈಜ್ ಬೇಕು. ಹೌದು. ಇದರಿಂದ ನಮ್ಗೆ ಸಣ್ಣದ್ ಮಾಡ್ಕೊಡಿ ಅಂದ್ರೆ ಒಂದು ಅರ್ಧ ಅಡಿ ಕಮ್ಮಿ ಆಗುತ್ತೆ ಅಷ್ಟೇ. 5ಕ್ಕೆ 6.5 ಆಗುತ್ತೆ. ಇದಕ್ಕೆ 6ಕ್ಕೆ 6.5. ಇದು 32. ಹೌದು ಸರ್, 32. ಇದು 32 ಸರ್. ಸೊ ಬನ್ನಿ, ಒಳ್ಳೊಳ್ಳೆ ಪ್ರೈಸ್ ಅಂತ ಹೇಳ್ಬೋದು ಸರ್. ಇನ್ನ ಇದು 32 ಸರ್ ಕೊಟ್ಬಿಡೋಣ ಸರ್. 32,000 ರೂಪಾಯಿ ಆಗೋಗ್ಬಿಡುತ್ತೆ. ಅದು ಕಿಂಗ್ ಸೈಜ್ ವಿತ್ ಸ್ಟೋರೇಜ್. ಸರ್ ನೆಕ್ಸ್ಟ್ ಆಪ್ಷನ್ ಬಂದ್ಬಿಡೋಣ ನಾವು. ಇದು ಜಾಸ್ತಿ ಯೂಸ್ ಮಾಡೋದು ಗಾರ್ಡನ್ಗೆ, ಮತ್ತೆ ಫಾರ್ಮ್ ಹೌಸ್ಗೆ, ಎಲ್ಲಾದ್ರೂ ಯೂಸ್ ಮಾಡಬಹುದು. ಹೋಟೆಲ್ಗಳಲ್ಲಿ ಯೂಸ್ ಮಾಡಬಹುದು. ನೀರೆಲ್ಲ ಬಂದ್ರೆ ಮಳೆಗಾಲದಲ್ಲ ಸರ್. ನೀರಲ್ಲಿ ಹಾಕ್ಬಿಟ್ರು ಏನಾಗಲ್ಲ ಸರ್. ಇದು ವುಡ್ ಏನಾಗಲ್ವಾ? ವುಡ್ ಏನಾಗಲ್ಲ ಸರ್. ಏನು ವುಡ್ ಹಂಗಂದ್ರೆ ವಾಟರ್ ಪ್ರೂಫ್ ದಲ್ಲಿ ನಿಮ್ಗೆ ಶೀಶಮ ಇದು ಸರ್. ಇದು ಏನು ಆಗಲ್ಲ. ಇದು ಬಂದು 25,000 ರೂಪಾಯಿ ಸರ್. 25,000. ಇದು ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 15,000 ರೂಪಾಯಿ ಕೊಡ್ತೀನಿ. 15,000 ರೂಪಾಯಿ ಕೊಟ್ಬಿಡೋಣ. 4 ಸೀಟ್ ಡೈನಿಂಗ್ ಟೇಬಲ್. 4 ಸೀಟ್ ಗಾರ್ಡನ್ಗಳಲ್ಲಿ ನೀವು ಯೂಸ್ ಮಾಡಬೇಕು ಅಂದ್ರೆ, ಫಾರ್ಮ್ ಹೌಸ್ ಹೊಸದಾಗಿ ಏನಾದರೂ ಫಾರ್ಮ್ ಹೌಸ್ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಇದನ್ನ ತೊಗೊಂಡೋಗಿ ಸೊ ಬೆಸ್ಟ್ ಪ್ರೈಸಲ್ಲಿ ಅಂತ ಆಗುತ್ತೆ. ಇದಿಷ್ಟೇ ಅಲ್ಲ, ಇನ್ನೂ ಸುಮಾರು ಇದೆ, ತೋರಿಸ್ಕೊಂಡು ಹೋಗ್ತೀವಿ ಸರ್. ಪಕ್ಕದಲ್ಲಿ ಇದು ಹೇಳ್ಬಿಡಿ ನಮಗೆ. ಚೆನ್ನಾಗಿದೆ ಸರ್. ಇದು ಸರ್ ಚೆನ್ನಾಗಿದೆ. ಇದ್ರ ಮೇಲೆ ಗ್ಲಾಸು ಬರುತ್ತೆ. ಗ್ಲಾಸ್ ಬರ್ತಾ ಇದೆ. 4 ಚೇರ್ದು ಸರ್. ಇದು 4 ಇದ್ರ ಮೇಲೆ ಗ್ಲಾಸು ಬರುತ್ತೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಡಿಫ್ರೆಂಟ್ ಆಗಿ ಏನಾಗುತ್ತೆ ಇದು ಸರ್? ಇದು ಬಂದು
22,000 ರೂಪಾಯಿ. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 13,500 ರೂಪಾಯಿ ಕೊಡ್ತೀನಿ ಸರ್. ಸರ್ ಏನು ಹೇಳೋದೇ ಬೇಡ, ನಾನು ಹೇಳೋದೆ ಕಮ್ಮಿ ಮಾಡಿ ಅಂತಾನೆ ಹೇಳಲ್ಲ. ಗ್ಲಾಸು ಸಕ್ಕದಾಗಿದೆ ನೋಡ್ಬೋದು. ಇನ್ನೊಂದು ರೌಂಡ್ ಏನೋ ಪಾಲಿಶ್ ಬೇಕಂದ್ರೆ ಬೇಕಾದ್ರೆ ಮಾಡ್ಕೊಟ್ಬಿಡ್ತೀರಾ ಆಗ್ಲಿ ಸರ್. ನೆಕ್ಸ್ಟ್ ಇದು ಹೋಗ್ಬಿಡೋಣ. ಇದು ನೋಡಿ, ಇದು ಒಂಥರ ಡಿಫ್ರೆಂಟ್, ಅದು ಒಂಥರ ಡಿಫ್ರೆಂಟ್ ಸರ್. ಇದು ನೋಡಿ ಯಾವ ಥರ ಇದೆ, ಬಾಕ್ಸ್ ಥರ ಇದೆ. ಬಾಕ್ಸ್ ಥರ ಇದೆ, ಕುತ್ಕೊಳ್ಳೋ ಕಂಫರ್ಟಬಲ್ ಇದೆ, ಬಟ್ ಚೆನ್ನಾಗಿ ಎಲ್ಲ ವುಡ್ ಅಲ್ಲಿ ಆಗಿರೋದು. ಇದು ಗ್ಲಾಸ್ ಬರುತ್ತಲ್ಲ, ಇದ್ರ ಮೇಲೆ ಗ್ಲಾಸು ಬರುತ್ತೆ ಸರ್. ಎಷ್ಟಾಗುತ್ತೆ ಇದು? ಇದು ಬಂದು 24,000 ಆಗುತ್ತೆ ಸರ್. ಪ್ರೈಸ್ ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ ಅರ್ಧ ಬೆಲೆ, ಅರ್ಧಕ್ಕೆ ಅರ್ಧ ಬೆಲೆ 12,000 ರೂಪಾಯಿ ಕೊಡ್ತೀನಿ. ಬನ್ನಿ ಸರ್, ಒಳ್ಳೆ ಪ್ರೈಸು. ನಾನು ಒಂದು ಮನೆಗೆ ಹಾಕ್ಸ್ಬಿಡ್ತೀನಿ ಬನ್ನಿ. ಏನಂದ್ರೆ ಗಾರ್ಡನ್ ಒಂದಿಲ್ಲ ಅಷ್ಟು ನಮ್ಮ. ಇದೊಂದು ಸರ್ ಗಾರ್ಡನ್. ಇದು ಡೈನಿಂಗ್ ಟೇಬಲ್ ನೋಡಿದೀರಾ, ಚಿಕ್ಕದಿದು. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಸರ್, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಅದೇ ಟೈಪ್ ಮಾಡ್ತಿರೋ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೂ ರೌಂಡ್ ಆಗಿ ಬರ್ತಾ ಇದೆ. ಸೊ ಇದೇನು ಸರ್, ಇದು MS ಅಲ್ವಾ ಇದು? MS ಸರ್, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಆ ನವಿಲ್ ಟೈಪ್ ಅಲ್ಲೇ ಸರ್ ಮಾಡಿರೋದು ಇದು. ಓಕೆ, ಸೊ ಚೆನ್ನಾಗಿದೆ ಸರ್. ಎಲ್ಲ ಪಾಲಿಶ್ ಇನ್ನೊಂದು ಕೋಟ್ ಪಾಲಿಶ್ ಇನ್ನೊಂದು ಕೋಟ್ ಮಾಡ್ಕೊಡ್ತೀವಿ. ಪ್ರೈಸ್ ಸರ್ ಏನಾಗುತ್ತೆ ಇದು? ಸರ್ ಸೇಮ್ ಪ್ರೈಸ್ ಸರ್, 13,000 ರೂಪಾಯಿ ಸರ್. ಹೌದಾ? ಹೌದು ಸರ್. ಇನ್ನೊಂದು ಸರ್, ಇದು ಒಂಥರ ಡಿಫರೆಂಟ್ ಆಗಿದೆ ನೋಡಿ. ಇದ್ಯಾವ ಮಾಡೆಲ್ ತರ ಇದು ಮಾಡಿದ್ದೀರಾ ಇದು? ಸರ್ ಇದು ಬ್ಯಾಕ್ ಪೇನ್ ಬರಲ್ಲ ಸರ್, ಕುತ್ಕೊಂಡ್ರೆ ಆರಾಮ್ ಕುತ್ಕೋಬಹುದು. ಇದರಲ್ಲಿ ಕುತ್ಕೊಳ್ಳೋಕು ಒಂದು ಕಂಡೀಷನ್ ತರ ಇರ್ತದೆ. ಶೇಪ್ ಒಂಥರ ಡಿಫರೆಂಟ್ ಆಗಿದೆ, ಡಿಫರೆನ್ಸ್ ಇರ್ತದೆ. ಬ್ಯಾಕ್ ಪೇನ್ ಇರೋದಿಲ್ಲ, ರಿಲ್ಯಾಕ್ಸ್ ತರ ಕುತ್ಕೊಬಹುದು. ಹೌದು, ಸೇಮ್ ಪ್ರೈಸ್ ಸರ್. ಇದು 13,000 ರೂಪಾಯಿ ಸರ್. ಸಕ್ಕದಲ್ಲ. ಸೊ ನೋಡಿ, ಇದರಲ್ಲಿ ನಿಮಗೆ 1-2 ಆಲ್ಮೋಸ್ಟ್ ಒಂದು 7-8 ತೋರಿಸ್ಬಿಟ್ಟಿದ್ದೀವಿ. ಹೌದು ಸರ್, ಇದೆ ಎಲ್ಲ ಅದೇ ಪ್ರೈಸಲ್ಲೇ ಇದೆ. ಯಾವ್ದಾರು ಒಂದು ಚೂಸ್ ಮಾಡ್ಕೊಂಡು ಒಂದಲ್ಲ 10 ಐಟಮ್ ಬೇಕಾದ್ರೂ ಕೊಡ್ತೀವಿ ಸರ್. ಹೌದಾ? ಸೊ ಇವಾಗ ನಮ್ದು ಏನು ನಾವು ತೋರಿಸಿದ್ದೀವಿ, ಇನ್ನ ನಿಮ್ಮ ಹತ್ರ ಕ್ಯಾಟ್ಲಾಗ್ ಇದೆಯಾ? ಇನ್ನ ಬೇರೆ ಥರದ್ದು ಇದೆ ಸರ್. ಕಳ್ಸ್ಕೊಡಿ ಸರ್, ವಾಟ್ಸಪ್ ಯಾರಿಗೂ ಬೇಕು ಅಂದ್ರೆ ಕಳ್ಸ್ಕೊಡ್ತೀವಿ. ಇದು ಪ್ರೈಸ್ ಇರುತ್ತೆ, ಅದಲ್ಲಿ ಪ್ರೈಸು ಇರ್ತದೆ ಸರ್. ಆಗಲಿ, ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ಪ್ರೈಸು. ನಮಗೆ ಕ್ಲಾತ್ ಬೇಡ, ಅದು ಬೇಡ, ಇದು ಬೇಡ ಅಂತಾರಲ್ಲ, ನಮಗೆ ಇದು ಚಾಯ್ಸ್ ಇಲ್ಲ ಸರ್. ನಮಗೆ ಈ ಬಟ್ಟೆ ಚೆನ್ನಾಗಿಲ್ಲ, ಬೇರೆ ಬಟ್ಟೆ ಅದ್ರ ಮೇಲೆ ಒಂದು 100 ರೂಪಾಯಿ 200 ರೂಪಾಯಿ ಜಾಸ್ತಿ ಬಟ್ಟೆ ಮೇಲೆ ಬರ್ತದೆ ರೇಟ್ಗಳು. ಅದ್ರಲ್ಲಿ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಉಯ್ಯಾಲೆ ಆಪ್ಷನ್ ನೋಡ್ತಾ ಇದ್ದೀನಿ ನಾನು. ಹೌದು ಸರ್. ಒಂದೊಂದು ಡಿಫ್ರೆಂಟ್ ಇಟ್ಬಿಟ್ಟಿದ್ದೀರಾ. ಸ್ವಲ್ಪ ಇದ್ರ ಬಗ್ಗೆ ಹೇಳಿ ನಮಗೆ ಸರ್. ಇದು 3 ಸೀಟ್ರು ಉಯ್ಯಾಲೆ. ಇದು 3 ಜನ ಕುತ್ಕೊಬೋದು. ನೀವು ಗಾರ್ಡನ್ ಅಲ್ಲಿ ಹಾಕ್ಬೋದು, ಫಾರ್ಮ್ ಹೌಸ್ ಅಲ್ಲಿ ಹಾಕ್ಬೋದು. ಓಕೆ, ಮೇಲ್ಗಡೆ ಟೆರೆಸ್ ಮೇಲೆ ಹಾಕ್ಬೋದು. ಮಳೆ ಬಿದ್ರೂ ಏನಾಗಲ್ಲ, ಒಳ್ಳೆ ಕಂಡೀಷನ್ ಇರ್ತದೆ. ಇದು ಬಂದು 35,000 ಸರ್. 35,000. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 23,000 ರೂಪಾಯಿ ಸರ್. 23,000 ರೂಪಾಯಿ ಉಯ್ಯಾಲೆ ಕೊಡ್ತಾ ಇದ್ದೀವಿ ಸರ್. ಸೊ ನೋಡ್ಬೋದು, ಉಯ್ಯಾಲೆ ನಿಮ್ಗೆ ಯಾವ ಥರ ಇದೆ. ಮೇಲ್ಗಡೆ ವುಡ್ ಬರುತ್ತೆ, ಇಲ್ಲಿ ಸೈಡಲ್ಲಿ ವುಡ್ ಇದೆ, ನಿಮ್ಗೆ ಇಲ್ಲಿ ವುಡ್ ಬರುತ್ತೆ, ಇಲ್ಲಿ ಹ್ಯಾಂಡಲ್ಲು ರೌಂಡ್ ಇದೆ. ಸೊ ಈ ಥರ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ವಿಡಿಯೋ ತುಂಬ ಲೆಂತ್ ಆಗ್ಬಿಡುತ್ತೆ ನಾನು ಹೇಳಕ್ ಹೋದ್ರೆ. ಸೊ ವಿಡಿಯೋಲಿ ನೋಡೋಕ್ಕಿಂತ ಒಂದ್ಸಲಿ ಬಂದು ನೋಡಿ. ಎಷ್ಟು ಫೈನಲ್ ಅಂದ್ರೆ ಸರ್? 23,000 ರೂಪಾಯಿ ಫೈನಲ್. ಸೊ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೇಮ್ ಇದು ಇಲ್ಲ, ಚಿಕ್ಕದು ಸರ್. ಸ್ವಲ್ಪ 2 ಸೀಟರ್ ಇದು. ಓಕೆ, ಇದೇನಾಗುತ್ತೆ ಸರ್? ಇದು ಬಂದು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಕಮ್ಮಿ ಕೊಡ್ತೀನಿ ಸರ್. ಏನಾಗುತ್ತೆ ಸರ್? ಇದು ಬಂದು 26,000 ರೂಪಾಯಿ. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 19,000 ರೂಪಾಯಿ ಕೊಡ್ತೀನಿ ಸರ್. 19,000 ರೂಪಾಯಿಗೆ ಉಯ್ಯಾಲೆ ಕೊಡ್ತಾ ಇದ್ದೀರಾ? 2 ಸೀಟರ್ದು. ಇನ್ನೊಂದು ಸರ್, ಸ್ವಲ್ಪ ಅದು ನೋಡ್ತಾ ಇದ್ದೀನಿ, ಡಿಫ್ರೆಂಟ್ ಆಗಿದೆ. ಇದೊಂದು ಸ್ವಲ್ಪ ಜಾಸ್ತಿ ಇದೆ ಅಲ್ಲ, ದೊಡ್ಡದಾಗಿದೆ. 4 ಸೀಟರ್ 3 ಸೀಟರ್ 3 ಸೀಟರ್ ಸರ್. 3 ಸೀಟರ್ನಾ? ಇದೇನಾಗುತ್ತೆ ಇದು ಸರ್? ಅದೇ 23,000 ಸರ್. ನಮ್ಮ ಚಾನಲ್ ಇದು 23,000 ರೂಪಾಯಿಗೆ. ಸೊ 23 19 ನೋಡಿ, ಎಲ್ಲಿ ಯಾವ್ದಾರು ತಗೊಳ್ಳಿ, ಎಲ್ಲನೂ ಚೆನ್ನಾಗಿದೆ. ಒಂದು ರೌಂಡ್ ಇನ್ನೂ ಪಾಲಿಶ್ ಮಾಡಿ ಕೊಟ್ಬಿಡ್ತೀರಾ? ಮಾಡ್ಕೊಡ್ತೀವಿ. ಆಗಲಿ ಸರ್. ಸರ್ ಇನ್ನೊಂದು ನೋಡ್ತಾ ಇದ್ದೀನಿ, ಒಂದು 10 ಫೀಟ್ ಇದೆಯಾ ಇದು? ಸರ್ 10 ಫೀಟ್ ಬರುತ್ತೆ ಸರ್. 10 ಫೀಟ್ ಹೈಟ್ ಇದೆ. ಓಕೆ. ಇದು ಪಿಲ್ಲರ್ಗಳು ಇದೆಯಲ್ಲ, ನೀವೆಲ್ಲೂ ನೋಡಿರಲ್ಲ ಸರ್ ಅಷ್ಟೊಂದು ಭಾರ ಇಲ್ಲ ಅಂದ್ರೂ 700-800 kg ಮೇಲಿದೆ ಸರ್. ಇದು ಹೌದಾ? 700-800 kg ಮೇಲಿದೆ. ಇದು ಬಂದು ನಿಮ್ಗೆ ಪ್ಯೂರ್ ಸಾಗವಾನ್. ಇದು ಪಕ್ಕಾ ಟೀಕ್ ಇಲ್ಲ, ದುಡ್ಡೇ ಬೇಡ. ಅದಕ್ಕೋಸ್ಕರ ನಾನು ಪಾಲಿಶ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಕಸ್ಟಮರ್ ನೋಡಬೇಕು, ಕಾರ್ಪೆಂಟರ್ಗಳು ನೋಡಬೇಕು ಅಂತ. ಅದು ಓಕೆ. ಫುಲ್ ನೋಡಿರಲ್ಲ ಸರ್, ಪಾಲಿಶ್ ಮಾಡಿ ಇಟ್ಬಿಡ್ತಾರೆ. ನಾವು ಮಾಡಿ ಇಡೋದಿಲ್ಲ. ಯಾಕಂದ್ರೆ ಕಣ್ಣಾರೆ ಕಸ್ಟಮರ್ ನೋಡ್ಬೇಕು, ಕಾರ್ಪೆಂಟರ್ ನೋಡ್ಬೇಕು. ಇದು ಟೀ ಗುಟ್ ಅಂತ ಗೊತ್ತಾದ್ರೇನೆ ಜನಗಳಿಗೆ ಗೊತ್ತಾಗೋದು. ಕೆಲವ್ರು ಗೊತ್ತಾಗಿರಲ್ಲ, ಎಲ್ಲರೂ ಹೇಳ್ತಾರೆ ಟೀಕ್ ಅಂತ. ನಾವು ತಗೊಂಡ್ಬಿಡಕ್ ಆಗಲ್ಲ. ಹೌದು, ಒಂದ್ಸಲಿ ಕಣ್ಣಾರೆ ನೋಡ್ಲಿ, ಪಾಲಿಶ್ ಮಾಡ್ಕೊಡ್ತೀನಿ ನೋಡಿ. ಇದು ವಿತೌಟ್ ಪಾಲಿಶ್ ನೋಡ್ತಾ ಇರುವಂತದ್ದು, ಫುಲ್ ಕಾರ್ವಿಂಗ್ ಉಯ್ಯಾಲೆ. ಹೆವಿ ಸೈಜು, 800 kg. 800 kg ಬರುತ್ತೆ. ಅಂದಮೇಲೆ ನೀವೇ ಡಿಪೆಂಡ್ ಮಾಡಿ ಯಾವ ಥರ ಉಯ್ಯಾಲೆ ಇದೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೂತ್ಕೊಳ್ಳೋ ಸರ್. ಇದು ಏನು 2 ಸೀಟರ್ ಲೆಕ್ಕ? 2 ಸೀಟರ್ ಸರ್. ಅದ್ರ ಮೇಲೆ ನಿಮ್ಗೆ ಚೈನ್ ಬರುತ್ತೆ. ಚೈನ್ ಬರುತ್ತಲ್ಲ? ಚೈನ್ ಬರುತ್ತೆ. ಅದು ಕಂಪ್ಲೀಟ್ ಸೆಟ್. ಇದು ಕಂಪ್ಲೀಟ್ ಸೆಟ್. ಇದು ಬರೀ ಉಯ್ಯಾಲೆ ಎಷ್ಟಿಲ್ಲ, ಮತ್ತೆ ಏನಾದ್ರು ಕೊಡ್ತಾರೆ ಆಪ್ಷನ್? ಆಪ್ಷನ್ ಇಲ್ಲ. ನಿಮ್ಗೆ ಫಾರ್ಮ್ ಹಾಕಿ, ಕ್ಲಾತ್ ಹಾಕಿ ಕುಷನ್ ಮಾಡ್ಕೊಟ್ಬಿಡ್ತೀವಿ ಸಿಟ್ಟಿಂಗ್ಗೆ. ನಿಮ್ಗೆ ಹೈಟು ಬರುತ್ತೆ. ಉಯ್ಯಾಲೆಗೆ ನಿಮ್ಗೆ 4 ಸೀಟ್ ಕೊಕ್ಕಿ ಬರುತ್ತೆ. ಹೌದು, ಎಲ್ಲ ಚೆನ್ನಾಗಿದೆ. ಆಪ್ಷನ್ ಚೆನ್ನಾಗಿದೆ ಸರ್. ಡಿಸೈನ್ ಚೆನ್ನಾಗಿದೆ. ಇದು ಬಂದು ನಿಮ್ಗೆ ಎಲ್ಲ ಟೀ ಗುಟ್ ಅಂತ ತೋರಿಸಿದ್ರೆ ತಗೊಳ್ಳಿ. ಇಲ್ಲ ನನ್ನ ಹತ್ರನೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು. 4 ಕಡೆ ವಿಚಾರಿಸಿ ಟೀಕ್ ಅಂದ್ರೆ ತಗೊಳ್ಳಿ. ಟೀಕ್ ಅಂತ ಹೇಳ್ಬಿಟ್ಟು ಪಾಲಿಶ್ ಹಾಕ್ಬಿಟ್ಟು ಕೊಡ್ತಾರೆ. ಅದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಕಸ್ಟಮರ್ಗಳು. ನಾವು ಹೊಸದ ಅಂಗಡಿ ಮಾಡಿದೀನಿ ಅಂತ ನಾನು ಹೇಳ್ತಾ ಇಲ್ಲ.
ಎಲ್ಲರಿಗೂ ಒಂದು ಟ್ಯಾಲೆಂಟ್ ಬರಲಿ ಅಂತ ಒಂದಿನ 4 ಅಂಗಡಿ ನೋಡಿದ್ರೆ ಗೊತ್ತಾಗೋದು ಟೀಕ್ ಯಾವುದು, ಸಾಗವಾನ್ ಯಾವುದು, ಪಾಲಿಶ್ ಏನಾಗ್ಬೋದು ಸರ್ ಇದು ಸರ್ ಇದು ಮಾರ್ಕೆಟ್ ರೇಟ್ 4.5 ಲಕ್ಷ ರೂಪಾಯಿ ಸರ್. ಮಾರ್ಕೆಟ್ ಅಲ್ಲಿ ನಡೀತಾರೆ 4.5 ಲಕ್ಷ ರೂಪಾಯಿ. ದೊಡ್ಡ ನೀವು ಹೇಳಿದ್ರ ಶೋರೂಮ್ಗಳಲ್ಲಿ ಮಾರಕ್ ಹೋದ್ರೆ 4 ಲಕ್ಷ. 4.5 ಲಕ್ಷ ರೂಪಾಯಿ. AC ಲೈಟ್ ಬೆಳಕು ನೋಡಿದ ತಕ್ಷಣನೇ 4.5 ಲಕ್ಷ ಅಂತಾರೆ ಜನಗಳಿಗೆ. ಓಕೆ, ನಿಮ್ದು ಯಾವ ಟೀಕು ಏನಂತ ಗೊತ್ತಾಗಲ್ಲ, ಪಾಲಿಶ್ ಮಾಡಿ ಇಟ್ಟಿರ್ತಾರೆ. ಹೌದು, ಕಸ್ಟಮರ್ ನೋಡಿರಲ್ಲ, ಕಸ್ಟಮರ್ ಕಣ್ಣಾರೆ ನೋಡಿದ್ರೆ ಕಸ್ಟಮರ್ ಗೊತ್ತಾಗೋದು. 4 ಲಕ್ಷ ರೂಪಾಯಿ ಸರ್ ಇದು. ನಮ್ಮ ಚಾನಲ್ಗಳಿಂದ ಬಂದವರಿಗೆ 2 ಹೊತ್ತು ಕೊಡ್ತೀನಿ. ಅರ್ಧ ಕಮ್ಮಿನೇ ಅಂತ. ಹೌದು ಸರ್, ಅರ್ಧ ಕಮ್ಮಿಗೆ ಸಿಗ್ತಾ ಇದೆ. ಕಾರ್ಪೆಂಟ್ರು ಟೀಕ್ ಇಲ್ಲ ಅಂದ್ರೆ ಫ್ರೀ ಕೊಡ್ತೀನಿ. ಕಾರ್ಪೆಂಟ್ರು ಸುಳ್ಳು ಹೇಳಿದ್ರೆ ಡಬಲ್ ಕೊಡಬೇಕು ಅಷ್ಟೇ. ಬನ್ನಿ ನೋಡಿ, ವಿಡಿಯೋದಲ್ಲಿ ನೋಡಕ್ ಹೋಗ್ಬಿಡಿ. ಇದು ಕಣ್ಣಾರೆ ನೋಡಬೇಕು, ತಗೋಬೇಕು, ಮಾಡ್ಕೊಂಡು ತೊಗೊಂಡೋಗಿ. ಬಟ್ ಇದು ಫುಲ್ಲು ರೆಡಿ ಆದ್ಮೇಲೆ ಪಾಲಿಶ್ ಎಲ್ಲ ಆಯ್ತು ಅಂದ್ರೆ ಚೆನ್ನಾಗಿ ಅಷ್ಟೇ. ಸರ್ ಇನ್ನೊಂದು ಇದು ಸ್ವಲ್ಪ ಹೇಳಿ ಸರ್. ಇದು ಟೀ ಕುಡ್ದು ಸಾಗವಾನ್ದು 2 ಸೀಟರ್ ಸೋಫಾ ಸರ್ ಇದು. ಓಕೆ, 2 ಸೀಟರ್ ಸೋಫಾ. 2 ಸೀಟರ್ ಸೋಫಾ 200 ಕೆಜಿ 100 ಕೆಜಿ 150 ಕೆಜಿ ಮನುಷ್ಯ ಇದ್ರೂ ಕುತ್ಕೋಬಹುದು ಆರಾಮಾಗಿ. ಇಬ್ರು ಕೂತ್ಕೋಬೋದಲ್ವಾ? ಅದಕ್ಕೆ 2 ಸೀಟರ್. ಎಷ್ಟಾಗುತ್ತೆ ಇದು? ಫುಲ್ ಕುಶನ್ ಎಲ್ಲ ಬರುತ್ತೆ? ಕುಶನ್ ಎಲ್ಲ ಬರುತ್ತೆ ಸರ್. ಇದು ಪ್ರೈಸ್ ಬಂದು ನಿಮಗೆ ಕುಶನ್ ಎಲ್ಲ, ಕುಶನ್ ಕೇಳಿದ್ರೆ ಕುಶನ್, ಕ್ಲಾತ್ ಕೇಳಿದ್ರೆ ಕ್ಲಾತ್. ಕಸ್ಟಮರ್ ಯಾವ್ದು ಕೇಳ್ತಾರೆ ಅದೇ ತರ ಮೆಟೀರಿಯಲ್ ಹಾಕೊಡ್ತೀವಿ ಸರ್. ಮೆಟೀರಿಯಲ್ ಅಂತೂ ಏನು ಇದು ಮಾಡಂಗಿಲ್ಲ. ಓಕೆ, ಕ್ಲಾತ್ ತೋರಿಸ್ಬಿಡೋಣಲ್ವಾ ಸರ್? ಎಂತ ಮೆಟೀರಿಯಲ್ ಬೇಕು, ಎಂತ ಕ್ಲಾತ್ ಬೇಕು, ಎಷ್ಟು ಆಪ್ಷನ್ ಇದೆ ಗೊತ್ತಾ ಕ್ಲಾತ್ ಅಲ್ಲೇನು. 100 ಕಲರ್ ಇದೆ ಸರ್. 100ರಿಂದ 200 ಕಲರ್ಗಳಿದೆ. ಆ ಕಲರಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ಬೇಕಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಬಂದು 22,000 ರೂಪಾಯಿ ಸರ್. 22,000 ರೂಪಾಯಿ. 22,000 ರೂಪಾಯಿ 2 ಸೀಟರ್. ನಮ್ಮ ಚಾನಲ್ ಇಂದ ಬಂದ್ರೆ, ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 13,000 ರೂಪಾಯಿ ಕೊಡ್ತೀನಿ ಸರ್. 13,000 ರೂಪಾಯಿ ಕೊಡ್ತೀನಿ. ಇನ್ನೊಂದು ಕಸ್ಟಮರ್ಗಳು, ಅಯ್ಯೋ ನಮ್ಮ ಮನೆ ಚಿಕ್ಕದಾಗಿದೆ, ಒಂದು ಸೋಫಾ ಹಾಕಕ್ಕೆ ಆಸೆ ಇದೆ ಅಂದ್ರೆ, ನಿಮ್ಗೆ ಸೋಫಾ ಆಸೆ ಇರೋದಕ್ಕೆ ನೀವು ಆಸೆನ ಈಡೇರಿಸ್ತೀವಿ. 2 ಸೀಟರ್ ಹಾಕೊಳ್ಳಿ, ಒಳ್ಳೆ ಮೆಟೀರಿಯಲ್, ಟೀ ಗುಟ್ಟು, ಸಾಗವಾನು, ಪಕ್ಕ ಟೀ ಗುಟ್ಟು, 13,000 ರೂಪಾಯಿ ಕೊಡ್ತೀನಿ. ಆಗ್ಲಿ ಸರ್, ಡನ್. ಇನ್ನೊಂದು ನಾನು ಚಿಕ್ಕದು ನೋಡ್ತಾ ಇದ್ದೀನಿ. ಇದು ಸರ್ ಇದು ಫೋಲ್ಡಿಂಗ್ ಚೇರು. ಎಲ್ಲ ಕಾರಲ್ಲಿ ಇಟ್ಕೊಂಡು ಹೋಗ್ಬೋದು ನೀವು. ಏನು ಸರ್ ಇದು? ಇದು ನೋಡಿ ಸರ್, ಇದು ಫೋಲ್ಡಿಂಗ್ ಚೇರು, ಕಾರಲ್ಲಿ ಇಟ್ಕೊಂಡು ಹೋಗ್ಬೋದು ಎಲ್ಲಾದ್ರೂ ಹೋಗ್ಬೇಕಂದ್ರೆ. ಇಲ್ಲಿ ನೋಡಿ ಸರ್, ತಿರ್ಗಾ ಇಟ್ಕೊಬೋದು. ಇದು ಫೋಲ್ಡ್ ಆಗುತ್ತಾ? ಇದು ಫೋಲ್ಡ್ ಆಗುತ್ತೆ ಸರ್. ಇದು ಟೀಕೆ ಸರ್. ಓಹೋ, ಈ ತರ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸೂಟ್ ಕೇಸ್ ಇಟ್ಕೊಂಡು ಹೋಗ್ಬೋದು. ಸಕ್ಕತ್ತಲ್ಲ ಸರ್ ಇದು? ಇದು ಇಟ್ಕೊಂಡು ಹೋಗ್ಬೋದು. ಏನಾಗುತ್ತೆ ಸರ್ ಇದು? ಸರ್ ಇದು ಬಂದು ನಮ್ಮ ಚಾನಲ್ ಕಡೆಯಿಂದ ಬಂದಿದ್ದಾರೆ, ಎಲ್ಲ ಕಮ್ಮಿನೇ ಸರ್. ಇದು ಏನಾಗುತ್ತೆ ಹೇಳಿ ಸರ್, ಒಂದು ಬೆಟರ್ ಪ್ರೈಸ್ ಮಾಡಿ. 9,000 ರೂಪಾಯಿ ಸರ್ ಇದು. 9,000 ರೂಪಾಯಿ. 9,000 ರೂಪಾಯಿ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 6,200 ರೂಪಾಯಿ ಕೊಡ್ತೀನಿ ಸರ್. 6,200 ರೂಪಾಯಿ ಸೆಟ್, ಫುಲ್ ಸೆಟ್ 2 ಸೀಟರ್. ಇದು 2 ಸೀಟರ್ ಕ್ಯಾರಿ ಮಾಡ್ಬೋದು ಎಲ್ಲರೂ. ಹೌದು ಸರ್, ಎಲ್ಲರೂ ಫೋಲ್ಡಿಂಗ್ ಮಾಡ್ಕೊಂಡು 2 ವೀಲರಲ್ಲಿ ಇಟ್ಕೊಂಡು ಕಟ್ಕೊಂಡು ಹೊಂಟೋಗ್ಬೋದು, ಇಲ್ಲ ಕಾರಲ್ಲಿ ಕ್ಯಾಬಿನ್ ಮೇಲೆ ಹಾಕೊಂಡು ಹೊಂಟೋಗ್ಬೋದು. ಅಯ್ಯೋ ಫೋಲ್ಡ್ ಆಗಲ್ಲ ಅಂತ ಇದು ಮಾಡ್ಕೊಂಡು ಬಿಡ್ದು, ಫೋಲ್ಡ್ ಆಗುತ್ತೆ ಸಕ್ಕತ್. ಸರ್ ಇದೊಂದು ನೋಡ್ತಾ ಇದ್ರ ಬಗ್ಗೆ ಹೇಳಿ ಒಂಚೂರು. ಸರ್ ಇದು ಮಹಾರಾಜ ಚೇರು, ಬಾಸ್ ಚೇರ್ ಅಲ್ಲ? ಇದು ಫುಲ್ಲು ಫ್ಯಾಬ್ರಿಕ್ಕು ಎಲ್ಲ ಹಾಕಾದ್ಮೇಲೆ ಸಕ್ಕತ್ ಲುಕ್ ಕಾಣುತ್ತೆ. ಇದು ಓಪನ್ ಮಾಡಿ ಇಟ್ಟಿರೋದು ಉದ್ದೇಶ ಅಂದರೆ ಆಗ್ಲಿಂದ ಹೇಳ್ತಾ ಇದ್ದೀವಿ, ಕಸ್ಟಮರ್ಗೆ ಕಸ್ಟಮೈಸ್ ಆಪ್ಷನ್ಗಳು ಬೇಕು, ಕಲರ್ ಆಪ್ಷನ್ಗಳು ಬೇಕಂದಾಗ ಅದಕ್ಕೆ ಓಪನ್. ಇದ್ಯಾ ವುಡ್ಡು ಅದ್ಯಾ ವುಡ್ಡು ಸರ್ ಇದು? ಸರ್ 2 ಟೀಕ್ ವುಡ್ ಸರ್. 2 ಟೀಕ್. ಇದು ಬಟ್ ಪಾಲಿಶ್ ಮಾಡಿ ಇಟ್ಟಿದ್ದೀವಿ. ಕಲರ್ ವೈಟ್ ಕಲರ್ ಮಾಡಿದ್ದೀರಾ. ಏನಾಗುತ್ತೆ ಇದು? ಸರ್ ಇದು ಬಂದು ನಿಮಗೆ 38,000-40,000 ರೂಪಾಯಿ ಸರ್. 30 ಪ್ಲಸ್ ಇದೆ. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 23,000 ರೂಪಾಯಿ ಕೊಡ್ತೀನಿ ಸರ್. 23,000 ರೂಪಾಯಿಗೆ 40 ಡೆನ್ಸಿಟಿ ಫಾರ್ಮ್ ಹಾಕಿ, ಒಳ್ಳೆ ಬೆಲ್ಟ್ ಹಾಕಿ, 3 ಇಂಚ್ ಬೆಲ್ಟ್ ಹಾಕಿ, ಒಳ್ಳೆ ಕಂಡೀಷನಲ್ಲಿ ಕ್ಲಾತ್ ಯಾವ್ದು ತೋರಿಸೋರು ಆ ಥರ ಕೊಡ್ತೀನಿ. ಎಷ್ಟು ದಿನ ಅದರಲ್ಲಿ ಕೊಡ್ತೀರಾ ಇದು? 7 to 8 ಡೇಸಾ? 7 days 8 days ಸರ್. ಇದು ಚೇರು ದಿ ಬಾಸ್, ಕಿಚ್ಚ ಸುದೀಪ್ ಬಾಸ್ ಅವ್ರು ಕೂತ್ಕೊಳ್ಳೋದು ತೇರ್ತಾರ. ಇದು ಬಾಸ್ ಚೇರು. ದೊಡ್ಡ ಮನೆಗಳಲ್ಲಿ ತುಂಬಾ ಜನ ಯೂಸ್ ಮಾಡ್ತಾರೆ, ಕಾರ್ನರ್ಗಳಲ್ಲಿ ಇಟ್ಟಿರ್ತಾರಲ್ಲ, ಆ ತರ ಒಂದು ಮಾಡೋಲ್ಲ. 23,000 ರೂಪಾಯಿ ಫೈನಲ್. 23,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. ಡನ್ ಸರ್. ಕಂಪ್ಲೀಟ್ ಇಲ್ಲಿ ವೀಕ್ಷಕರ ನೋಡ್ತಿರ್ಬೋದು. ಕಂಪ್ಲೀಟ್ ನಿಮಗೆ ಚಿಕ್ಕ ಐಟಮ್, ರಿಟರ್ನ್ ಗಿಫ್ಟ್ ಇಲ್ಲ, ನಿಮ್ಮ ಮನೆಗೆ ಸ್ವಂತ ಮನೆಗೆ ಯೂಸ್ ಮಾಡ್ಬೇಕಂದ್ರೂ ಮಾಡ್ಕೋಬಹುದು. ಇದೊಂದು ನೋಡ್ತಾ ಇದ್ದೀನಿ, ಒಂದು ಸ್ವಲ್ಪ ನಂಗೆ ಚೆನ್ನಾಗಿ ಕಾಣಿಸ್ತದೆ ಸರ್, ಅದು ಒಂದು ಸ್ವಲ್ಪ ಹೇಳಿ. ಇದು ಒಂದೇ ಪೀಸ್ ಇರೋದೇ? ಬೇಕು ಅಂದ್ರೆ ಸಿಗುತ್ತೆ ಸರ್. ಸಿಗುತ್ತಾ? ಬೇಕು ಅಂದ್ರೆ ಬರ್ತದೆ, ಸಿಕ್ಕು. ಎಷ್ಟಾಗುತ್ತೆ ಸರ್ ಇದು? ಸರ್ ಇದು 3,600 ಸರ್ ಇದು. ಓಕೆ, ನಮ್ಮ ಚಾನಲ್ ಬಂದವರಿಗೆ ಇದರಲ್ಲಿ ಕಮ್ಮಿನೇ ಪ್ರೈಸ್. ಏನಾಗುತ್ತೆ? 600 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 600 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡೋಣ. ಚೆನ್ನಾಗಿದೆ, ಮನೇಲಿ ಹಾಕೊಂಡ್ರೆ ಒಂಥರ ಲುಕ್ ಕಾಣುತ್ತೆ, ಚೆನ್ನಾಗಿದೆ ಸರ್. ಇದು ಸೂಪರ್. ಬನ್ನಿ ಸರ್, ಗೋಡನ್ ತೋರಿಸ್ತೀನಿ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು. ಓಕೆ, ಕಂಪ್ಲೀಟ್ ಇಲ್ಲೇ ಡಿಸ್ಪ್ಲೇ ಇಟ್ಬಿಡಿ, ಜನ ಬಂದ್ರೆ ಹಂಗೆ ನೋಡ್ಬೋದು. ನೋಡಿ ಸರ್, ಎಲ್ಲ ಡಿಸ್ಪ್ಲೇ ಇದು, ಎಲ್ಲ ಟೀಕ್ ಐಟಮ್, ಎಲ್ಲ ಗೊತ್ತಾಗ್ಬಿಡುತ್ತೆ ಟೀಕ್ ಅಂತ ಜನಗಳಿಗೆ, ಕಸ್ಟಮರ್ಗಳು ಗೊತ್ತಾಗ್ಬಿಡುತ್ತೆ ಟೀಕ್ ಅಂತ. ಓಕೆ, ಆಫೀಸ್ ಸರ್ ಇದು ನಮ್ದು. ಇಲ್ಲೂ ಅದು ಗೋಡನ್, ಇದು ಆಫೀಸು, ಪಕ್ಕದಲ್ಲಿ ಆಫೀಸೇ ಮಾಡಿದ್ದೀವಿ. ಇಲ್ಲೂ ಕೆಲವು ಐಟಮ್ ಇಟ್ಟಿದ್ದೀವಿ, ನಮ್ಮ ಕಸ್ಟಮರ್ಗಳಿಗೆ ತೋರಿಸಿ ಸ್ವಲ್ಪ. ಇದು ಅವರು ಕಣ್ಣಾರ ನೋಡಿದ್ರೆ ಆಫೀಸು ಇದೆ. ಸೇಮ್ ಐಟಮು, ಹೊಸ ಐಟಮ್ ಇಲ್ಲ. ಹೊಸ ಐಟಮ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ನೋಡ್ಬೋದು ಕಾರಿಗೆ ಯಾವ ಥರ ಇದೆ ಅಂತ. ಸರ್ ಇದೇನಾಗುತ್ತೆ ಹೇಳಿ ನಾನು. ಸರ್ ಇದು 65,000 ಸರ್. ಟೀಕ್ ಸರ್, ಪ್ಯೂರ್ ಟೀಕ್. ಇದು ಪ್ಯೂರ್ ಟೀಕ್ ಅಲ್ಲ, ಸಾಗವಾನ್. ಇದು ಕಿಂಗ್ ಸೈಜು 65,000. ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 42,000ಗೆ ಕೊಡ್ತೀನಿ ಸರ್. 42ನಾ? ಬಟ್ ಈ ಥರ ಒಂದೊಂದು ಪೀಸ್ಗಳು ನಿಮಗೆ ಹೊರಗಡೆ ಎಲ್ಲೂ ಸಿಗಲ್ಲ. ಎಲ್ಲೂ ಸಿಗಲ್ಲ ಸರ್. ಒಂದೊಂದು ಟೈಮು ಈ ಥರ ಸಿಕ್ಕಿದಾಗ ಎತ್ಕೊಂಡ್ಬಿಡ್ಬೇಕು. ಹೌದು, ಸಿಗುತ್ತೆ ನಿಮಗೆ.
ಈ ಕ್ವಾಲಿಟಿಲಿ ಸಿಕ್ಕಲ್ಲ ಸರ್. ಟೀಕಲ್ ಸಿಕ್ಕಲ್ಲ ಸರ್ ನಿಮಗೆ. ಟೀಕಲ್ ಕೊಡೋದು ಇಲ್ಲ, ಕೆಲವರೆಲ್ಲ ಮಾಡಲ್ಲ ಮಾಡಲ್ಲ ಸರ್, ಕಷ್ಟ ಇದೆ. ಕೆಲಸ ಮಾಡೋಕ್ಕಾಗಲ್ಲ. ಇನ್ನೊಂದು ಸರ್, ಇದು ಲಾಸ್ಟ್ ಬಿಸ್ಕೆಟ್ ಸೋಫಾ, ಬಿಸ್ಕೆಟ್ ಮಂಚ ಇದು ಎಷ್ಟಾಗುತ್ತೆ ನಿಮಗೆ ಇದು ಸರ್? ಸರ್ ಇದು 32. ಸರ್ ಇನ್ನೊಂದು ತುಂಬ ಜನ ನಮಗೆ ಎಕ್ಸ್ಚೇಂಜ್ಗಳು ಸಿಗುತ್ತಾ ಅಂತ ಹೌದು ಸರ್. ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಸರ್ ಎಕ್ಸ್ಚೇಂಜ್ ಆಫರ್ ಅಂದರೆ ಇವಾಗ ಕೆಲವ್ರ ಮನೇಲಿ ಒಳ್ಳೆ ಸೋಫಾ ಇದೆ, ನಾವು ತೊಗೊಂಡ್ಬಿಡ್ಬೇಕು, ನಮ್ಮ ಮನೇಲಿ ಇದೆಯಲ್ಲ ಯಾರು ತೊಗೊಳ್ತಾ ಇಲ್ವಲ್ಲ ಅಂದರೆ ಅದು ಎಕ್ಸ್ಚೇಂಜ್ ಇರೋರಿಗೆ ನಾವು ಕಳಿಸ್ಕೊಡ್ತೀವಿ ನಿಮಗೆ. ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಅವರು. ಯಾವ ಸೋಫಾ ಇದ್ರೂ ಅವ್ರು ಎಕ್ಸ್ಚೇಂಜ್ ಮಾಡ್ಕೊತಾರೆ. ಕಾಟ್ ಇದ್ರೂ ಎಕ್ಸ್ಚೇಂಜ್, ಡೈನಿಂಗ್ ಟೇಬಲ್ ಎಕ್ಸ್ಚೇಂಜ್, ಎಲ್ಲ ಎಕ್ಸ್ಚೇಂಜ್ ಬೇಕಂದ್ರೆ ಕೊಡ್ತೀವಿ ಸರ್. ಎಕ್ಸ್ಚೇಂಜ್ ಬೇರೆ ತೊಗೊಂಡೋಗ್ಬೋದು ಸರ್, ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಎಕ್ಸ್ಚೇಂಜ್ ತೊಗೊಳ್ಳೋರು ಇದ್ದಾರೆ, ನಮ್ಮ ಹತ್ರ ವೆಂಡರ್ಗಳಿದ್ದಾರೆ. ಆ ವೆಂಡರ್ಗೆ ಕಳಿಸ್ತೀವಿ ನಾವು. ಅವರೇ ತೊಗೊಂಡ್ಬರ್ತಾರೆ? ಇಲ್ಲ, ನಾವು ಕಳಿಸಿರೋ ಗಾಡಿನಲ್ಲೇ ಅವ್ರು ತೊಗೊಂಡ್ಬಂದ್ಬಿಡ್ತಾರೆ, ವೆಂಡರ್ ಜೊತೆಲಿ ಹೋಯ್ತಾರೆ, ಅದರಲ್ಲಿ ಹಾಕೊಂಬಂದ್ಬಿಡ್ತಾರೆ ಅವರು. ಎಕ್ಸ್ಚೇಂಜ್ ಆಫರು ಇದೆ ಸರ್. ಇದೊಂದು ಆಪ್ಷನ್ ಬೇಕಿತ್ತು ಆಕ್ಚುಲಿ ಸರ್. ಆಪ್ಷನ್ ಅಂದರೆ ಇನ್ನೂ ಆಪ್ಷನ್ಗಳಿದೆ, ಕೆಲವು ದಿನ ಹೋಗ್ಲಿ ಇನ್ನೂ ಆಪ್ಷನ್ಗಳು ಕೊಡ್ತೀನಿ ಸರ್. ಇನ್ನೊಂದು ಒಂದು ಒಳ್ಳೆ ವಿಡಿಯೋ ಮಾಡೋಣ ಸರ್. ಮಾಡೋಣ ಸರ್, ನಾವು ಫ್ಯೂಚರಿಂದ 2-3 ತಿಂಗಳಲ್ಲಿ ಒಂದು ವಿಡಿಯೋ ಮಾಡೋಣ. ಇನ್ನೊಂದು ಕಸ್ಟಮರ್ ಖುಷಿ ಆಗ್ಬಿಡ್ಬೇಕು, ಎಂಥದ್ದು ಕೊಡ್ತಾರ ಇವರು ಅಂತ. ತುಂಬಾ ಜನ ಆಫರ್ ಎಕ್ಸ್ಚೇಂಜ್ ಕೇಳ್ತಾ ಇದ್ದಾರೆ, ನಮ್ಗೆ ತುಂಬಾ ಕಮೆಂಟ್ ಆಗ್ತಾ ಇದೆ ಸರ್. ಎಕ್ಸ್ಚೇಂಜ್ ಅಲ್ಲಿ ನಮ್ಮ ಹತ್ರ ಯಾರು ತೊಗೊಂಡು ಹೋಯ್ತಾ ಇಲ್ಲ ಸೋಫಾ ಅಂದರೆ, ನಮ್ಮ ಹತ್ರ ವೆಂಡರ್ ಇದ್ದಾರೆ, ಹಳ್ಳಿ ಕಡೆ ತೊಗೊಂಡೋಗಿ ಇದು ಮಾಡ್ಕೊತಾರೆ ಅವರು. ಬೇಕಾದ್ರೆ ನಿಮಗೆ ಎಷ್ಟು ಐಟಮ್ ಇದ್ರೂ ಅವರು ಇದು ಮಾಡ್ಕೊತಾರೆ, ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ. ಅದು ದುಡ್ಡು ಬೇಕಾದ್ರೆ ನಿಮಗೆ ಅವ್ರ ಹತ್ರ ಈಸ್ಕೊಡ್ತೀನಿ ನಾನು. ಎಕ್ಸ್ಚೇಂಜ್ ದುಡ್ಡು ಈಸ್ಕೊಡ್ತೀನಿ. ಹೇಳಿದ್ರೆ ಅಂದ್ರೆ ಪಕ್ಕ ಬನ್ನಿ. ಎಕ್ಸ್ಚೇಂಜ್ ಬೇಕಾ, ಹಳೆ ಮಾಡಲ್ ಆಗಿಲ್ಲ, ಇಲ್ಲ ಯೂಸ್ ಮಾಡಿ ನಿಮ್ಗೆ ಸಾಕಾಗಿಲ್ಲ, ಬನ್ನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಬೇರೆ ಸೋಫಾನ ತೊಗೊಂಡೋಗಿ. ಎಕ್ಸಾಕ್ಟ್ ಸೋಫಾ ಇರಲಿ, ಮಂಚ ಇರಲಿ, ಡೈನಿಂಗ್ ಇರಲಿ, ಯಾವ್ದಾದ್ರು ಇರಲಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಫರ್ನಿಚರ್ ಏನೇ ಒಂದು ಐಟಮ್ ಇದ್ರೂ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಎಕ್ಸ್ಚೇಂಜ್ ಆಫರ್ ಕೂಡ ಇದೆ, ಬನ್ನಿ ಬೇರೆ ತೊಗೊಂಡೋಗಿ. ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ, ಸೊ ಈಸಿಯಾಗಿ ನೀವು ಬರ್ಬೋದು. ಸಿಕ್ಕಿಲ್ಲ ಅಂದರೆ ಒಂದ್ಸರಿ ಸರ್ನಾಗ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರ್, ಆ ನಂಬರ್ ಕಾಲ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತಾರೆ. ಸೊ ಡೀಟೇಲಾಗಿ ನಿಮ್ಗೆ ಎಲ್ಲಿ ಬರಬೇಕು ಏನಂತ ಬಂದು ಕರ್ಕೊಂಡು ಹೋಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟು. ವೆಲ್ಕಮ್ ಸರ್. ಥ್ಯಾಂಕ್ ಯು.